ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸಿ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಚಿಂತನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ತುಂಬು ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 17ಕ್ಕೆ ನಾವು ಇವಾಗ ಕಾಲಿಟ್ಟಿದ್ದೀವಿ. 16 ಸಂಚಿಕೆಗಳು ಈಗ ಮುಗಿದಿದ್ದಾವೆ. 17ನೇ ಸಂಚಿಕೆಯನ್ನು ನೋಡೋದಾದರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಎಲ್ಲಿಗೆ ಒಂದು ಯಾವ ವಿಚಾರಗಳಿಗೆ ವಿರಾಮವನ್ನು ಕೊಟ್ಟಿದ್ವಿ ಅಂತ ನೋಡೋದಾದರೆ, ದ್ರೌಪದಿಯ ಸ್ವಯಂವರ ಕಾಂಪಿಲ್ಯದಲ್ಲಿ ಏರ್ಪಾಡಾಗಿರ್ತದೆ, ಪ್ರಾರಂಭ ಆಗಿರ್ತದೆ. ಅದರ ನಿಮಿತ್ತ ಎಲ್ಲರಿಗೂ ಸಹ ತಮಗೆ ಬೇಕಾಗಿರ್ತಕ್ಕಂಥ ರಾಜರುಗಳಿಗೆ ಒಂದು ಆಹ್ವಾನವನ್ನು ಕೊಡೋದಕ್ಕೆ, ಅದೇ ರೀತಿ ಕೊಡೋದಕ್ಕೆ ಹಸ್ತಿನಾಪುರಕ್ಕೂ ಸಹ ಪುರೋಹಿತರು ಬಂದಿರ್ತಾರೆ. ಕಾಂಪಿಲ್ಯದಿಂದ ದೃಪದನ ಕಡೆಯ ಪುರೋಹಿತರು ಹಸ್ತಿನಾಪುರಕ್ಕೆ ಆ ಒಂದು ಸ್ವಯಂವರದಲ್ಲಿ ಭಾಗವಹಿಸೋದಕ್ಕೆ ಆಮಂತ್ರಣವನ್ನು ಕೊಡೋದಕ್ಕೆ ಬಂದಿರ್ತಾರೆ. ಅದು ಆಮಂತ್ರಣ ಹೆಂಗೆ ತಂದಿರ್ತಾರೆ ಅಂದರೆ, ಒಂದು ಕುಡಿಕೆ, ಮಣ್ಣಿನ ಕುಡಿಕೆಯಲ್ಲಿ ಕೆಂಡ, ಆ ಕೆಂಡದ ಒಂದು ಮಣ್ಣಿನ ಕುಡಿಕೆ, ಅದರ ಜೊತೆಗೆ ಒಂದು ಓಲೆ. ಆ ಒಂದು ಮಣ್ಣಿನ ಕುಡಿಕೆಯನ್ನು ಹಿಡ್ಕೊಂತ ದುರ್ಯೋಧನ ಅದು ಸುಟ್ಟುಬಿಡ್ತೈತಿ. ಆ ಓಲೆಯನ್ನು ತೆಗೆದು ನೋಡ್ತಾನೆ, ಅದು ಪೂರ್ತಿ ಖಾಲಿ, ಏನಿರಲ್ಲ ಓಲೆಯಲ್ಲಿ. ಆವಾಗ ಅದರ ಒಂದು ಮರ್ಮವನ್ನು ವಿದುರನಿಗೆ ಗೊತ್ತಾಗುತ್ತೆ, ಇದು ಯಾವ ರೀತಿ ಕಳಿಸಿದ್ದಾರೆ ಅಂತಕ್ಕಂಥದ್ದು. ವಿದುರ ಮಹಾಜ್ಞಾನಿ, ಹಸ್ತಿನಾಪುರದ, ಅದಕ್ಕಾಗಿಲ್ಲ ಅವನ್ನ ಮಹಾಮಂತ್ರಿಯನ್ನಾಗಿ ನೇಮಕ ಮಾಡಿರ್ತಾರೆ. ಅವನು ಹೇಳ್ತಾನೆ, ವಿದುರ, ಆ ಒಂದು ಕೆಂಡದಲ್ಲಿರ್ತಕ್ಕಂಥ ಮಡಿಕೆಯಲ್ಲಿರ್ತಕ್ಕಂಥ ಆ ಕೆಂಡದಲ್ಲಿರ್ತಕ್ಕಂಥ ಶಾಖವನ್ನು ಆ ಒಂದು ಓಲೆಗೆ ಕೊಟ್ಟಾಗ ಅದರಲ್ಲಿ ಅಕ್ಷರಗಳು ಮೂಡ್ತವೆ. ಇವ್ರಿಗೇನು ತಿಳಿಸ್ಬೇಕಾಗಿರುತ್ತೋ ಆ ವಿಚಾರ ಅವಾಗ ಮೂಡ್ತವೆ, ಅವಾಗ ಓದ್ಕೋಬೇಕು ಅಂತಕ್ಕಂಥದ್ದು ಆಮೇಲೆ ಪುರೋಹಿತರು ಹೇಳ್ತಾರೆ. ಅದು ವಿದುರನಿಗೆ ಸಹ ಗೊತ್ತಾಗ್ತದೆ. ವಿದುರ ಅದೇ ರೀತಿ ಮಾಡಿ ಆ ವಿಚಾರವನ್ನು ದುರ್ಯೋಧನನಿಗೆ ಒಂದು ರಾಜ್ಯಸಭೆಗೆ ತಿಳಿಸ್ತಾನೆ. ವಿದುರ ಅವ್ರು ಹೇಳ್ತಾರೆ, ನೋಡ್ರಿ ಪುರೋಹಿತರು, ಯಾಕಂದ್ರೆ ಆಕೆ ಯಜ್ಞದಿಂದ ಹುಟ್ಟಿರ್ತಕ್ಕಂಥವಳು, ಯಜ್ಞಯಾಗದಿಂದ ಹುಟ್ಟಿರ್ತಕ್ಕಂಥವಳು ದ್ರೌಪದಿ. ಹಂಗಾಗಿ ಈ ರೀತಿಯ ಒಂದು ಆಹ್ವಾನವನ್ನು ಕಳಿಸಿದ್ದಾರೆ ನಮ್ಮ ರಾಜರು ಅಂತಕ್ಕಂಥದ್ದನ್ನು ಪುರೋಹಿತರು ಹಸ್ತಿನಾಪುರದ ಒಂದು ರಾಜ್ಯಸಭೆಯಲ್ಲಿ ಹೇಳ್ತಾರೆ. ನೋಡ್ರಿ, ಈ ಪತ್ರವು ಆಮಂತ್ರಣವೂ ಹೌದು, ಅವಮಾನವೂ ಹೌದು. ಶಕುನಿ ಹೇಳ್ತಾನೆ ಈ ರೀತಿ, ಯಾಕಂದ್ರೆ ಅದನ್ನ ಫಸ್ಟ್ ಹಿಡ್ಕೊಂಡು ಕೈ ಸುಟ್ಕೊಂಡ್ಬಿಟ್ರಲ್ಲ, ಇದು ಯಾರಿಗೆ ಗೊತ್ತಾಗಬೇಕು ಹಿಂಗೆ ಕಳಿಸಿದರೆ? ಇದು ಆಮಂತ್ರಣನೂ ಹೌದು, ಅವಮಾನವೂ ಹೌದು. ನಮ್ಮನ್ನು ಅವಮಾನ ಮಾಡೋಕ್ಕೆ ಈ ರೀತಿ ಮಾಡ್ತಿದ್ರೆ ಏನು ಅಂತಕ್ಕಂಥದ್ದನ್ನು ಶಕುನಿ ಕೇಳ್ತಾನೆ. ಯುವರಾಜ ಅಭಿಷೇಕ ಆಗಿಲ್ಲ ಮಗುವೇ. ಯಾವಾಗ ಒಂದು ಆಹ್ವಾನ ಕೊಟ್ಬಿಟ್ರು ದುರ್ಯೋಧನ ಬಹಳ ಸಂತೋಷಗೊಂಡ್ಬಿಟ್ಟ, ಅದಕ್ಕೆ ಹೋಗ್ಬೇಕು ನಾನು ಅಂತ ಸ್ವಯಂವರಕ್ಕೆ. ಆದರೆ ಶಕುನಿ ಅಡ್ಡ ಹೇಳ್ತಾನೆ, ನೋಡ್ರಿ, ನೀನು ಹೋಗ್ಬೇಕಂತಂದ್ರೆ ಯುವರಾಜ ಆಗಬೇಕು. ಅಲ್ಲಿ ಯಾರು ಭಾಗವಹಿಸ್ಬೇಕು ಸ್ವಯಂವರಕ್ಕಂದರೆ ರಾಜರು, ರಾಜಕುಮಾರರಿಗೆ ಮಾತ್ರ ಅವಕಾಶ ಇರ್ತದೆ. ನೀನು ಯುವರಾಜ ಆಗಿಲ್ಲ, ಯುವರಾಜ ಪಟ್ಟಾಭಿಷೇಕನೇ ಆಗಿಲ್ಲ ನಿನಗೆ. ನೀನು ಫಸ್ಟ್ ಯುವರಾಜ ಆಗು, ಯುವರಾಜ ಪಟ್ಟಾಭಿಷೇಕ ಮಾಡಿಸ್ಕೋ ನಿಮ್ಮ ತಂದೆಯಿಂದ, ಆನಂತರ ನೀನು ಸ್ವಯಂವರದಲ್ಲಿ ಪಾಲ್ಗೊಳ್ಳೋದಕ್ಕೆ ಬರುತ್ತೆ. ಯಾಕಂತಂದರೆ ದ್ರೌಪದಿಯ ಸ್ವಯಂವರಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಅನೇಕ ರಾಜರು ಭಾಳ ಕಾತರದಿಂದ ಕಾಯ್ತಾ ಇರ್ತಾರೆ. ಯಾಕಂತಂದರೆ ಆಕೆ ಅಂಥ ಸುಂದರಿಯಾಗಿದ್ಲು ಅಂತಕ್ಕಂಥದ್ದು ಇಡೀ ಒಂದು ಆ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳಿಗೆ ಗೊತ್ತಿರ್ತದೆ ಆ ವಿಚಾರ. ನೋಡಿರಿ, ಧೃತರಾಷ್ಟ್ರ ಹೇಳ್ತಾನೆ, ಅದಕ್ಕೆ ದೊಡ್ಡಪ್ಪನ ಆದೇಶ ಬೇಕು. ದುರ್ಯೋಧನನನ್ನು ಯುವರಾಜನ ಮಾಡಬೇಕಪ್ಪ ಅಂತಂದರೆ ದೊಡ್ಡಪ್ಪನ ಆದೇಶ ಬೇಕು. ಯಾರು ದೊಡ್ಡಪ್ಪ ಅಂತಂದರೆ ಇಲ್ಲಿ ಭೀಷ್ಮಾಚಾರ್ಯರು. ಧೃತರಾಷ್ಟ್ರನನ್ನು ಕಾರ್ಯಕಾರಿ ರಾಜನನ್ನಾಗಿ ಮಾತ್ರ ಮಾಡಿದ್ರು ಅವರು, ಆದರೆ ಯುವರಾಜನನ್ನು ಮಾಡಿದ್ದಿಲ್ಲ. ಹಂಗಾಗಿ ಯುವರಾಜನ ಮಾಡ್ಬೇಕಂತಂದರೆ ಮತ್ತೆ ಭೀಷ್ಮರೇ ಹೇಳಬೇಕು ಅಂತಂದು ಧೃತರಾಷ್ಟ್ರ ಮಗನಿಗೆ ಹೇಳ್ತಾನೆ. ಆಗ ದುರ್ಯೋಧನ ಭೀಷ್ಮರ ಹತ್ರ ಬರ್ತಾನೆ. ಭೀಷ್ಮರ ಹತ್ರ ಬಂದು ಹೇಳ್ತಾನೆ, ನೋಡ್ರಿ, ಯುವರಾಜ ಇಲ್ಲದ ರಾಜ್ಯದಲ್ಲಿ ದೇವತೆಗಳ ಆಶೀರ್ವಾದ ಇರುವುದಿಲ್ಲ. ನೋಡ್ರಿ, ಆಗೆಲ್ಲ ಹಿಂದಿನ ಕಾಲಗಳಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅಂತಂದು ಹೇಳ್ತಾ ಇದ್ರು. ರಾಜ ಪ್ರತ್ಯಕ್ಷ ದೇವತಾ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ. ಅಂದರೆ ರಾಜನನ್ನೇ ದೇವರು ಅಂತಕ್ಕಂಥದ್ದನ್ನು ಪೂಜ್ಯ ಭಾವನದಿಂದ ಕಾಣ್ತಾ ಇದ್ದರು. ರಾಜರಿಗಾಗಿ ತಮ್ಮ ತನು ಮನ ಧನವನ್ನೆಲ್ಲ ಅರ್ಪಿಸ್ತಾ ಇದ್ರು ಜನಗಳು. ಯಾಕಂತಂದ್ರೆ ರಾಜ ನಮ್ಮ ಯೋಗಕ್ಷೇಮವನ್ನೆಲ್ಲ ನೋಡ್ಕೊತಾನೆ, ಅವನೇ ಸಾಕ್ಷಾತ್ ದೇವರು ಅಂತಕ್ಕಂಥ ಅಭಿಮಾನ, ಪ್ರೀತಿ, ಗೌರವ ಇತ್ತು. ಅಂಥ ರಾಜರುಗಳು ಸಹ ಇದ್ದರು. ಕೆಲವರು ಬಹಳ ನೀಚ ರಾಜರು ಸಹ, ಪ್ರಜೆಗಳನ್ನು ಸುಲಿಗೆ ಮಾಡ್ತಕ್ಕಂಥ ರಾಜರು ಸಹ ಇದ್ದರು. ಆದರೆ ಯಾರೇ ಆಗಿರಲಿ ರಾಜರನ್ನು ದೇವರ ಸಮಾನ ನೋಡ್ತಕ್ಕಂಥ ಜನಗಳು ಅವತ್ತಿನ ದಿವಸ ಇದ್ದರು. ಹಂಗಾಗಿ ಯುವರಾಜ ಇಲ್ಲದ ರಾಜ್ಯದಲ್ಲಿ ದೇವತೆಗಳ ಆಶೀರ್ವಾದ ಇರೋದಿಲ್ಲ. ಯಾಕೆ ಬೇಕು ಯುವರಾಜ? ಈಗ ರಾಜನ ಅನುಪಸ್ಥಿತಿಯಲ್ಲಿ ಯುವರಾಜ ಬೇಕು. ರಾಜನ ಅನುಪಸ್ಥಿತಿಯಲ್ಲಿ ರಾಜ ಯಾವುದೋ ಒಂದು ದೇಶದ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಹೋದ,
ಆಗ ಅಲ್ಲಿ ಸ್ಥಳೀಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಯುವರಾಜ ಬೇಕು. ಅಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಯುವರಾಜ ಬೇಕು. ಇಂಥ ಸಮಯದಲ್ಲಿ ಯುವರಾಜ ಬೇಕಾಗುತ್ತೆ ರಾಜನ ಅನುಪಸ್ಥಿತಿಯಲ್ಲಿ. ಆಗ ಭೀಷ್ಮರು ಹೇಳ್ತಾರೆ ನೋಡ್ರಿ, ನಾನು ವಿರೋಧಿಸುವುದಿಲ್ಲ. ಆಯ್ತಪ್ಪ, ನೀನು ಯುವರಾಜ ಆಗೋದಾದರೆ ನಾನು ವಿರೋಧ ಮಾಡಲ್ಲ. ಮತ್ತೀಗ ಅವ್ರಿಗೆ ಅವಕಾಶ ಅನಿವಾರ್ಯ ಆಗಿಬಿಡುತ್ತದೆ ಭೀಷ್ಮಾಚಾರ್ಯರಿಗೆ, ಯಾಕಂದರೆ ಪಾಂಡವರಿಲ್ಲ. ಈಗ ಅನಿವಾರ್ಯವಾಗಿ ಯುವರಾಜ ಬೇಕೇ ಬೇಕು. ಆಯ್ತು ಬಿಡು, ನಾನೇನು ವಿರೋಧ ಮಾಡಲ್ಲ, ನೀನಾಗು ಅಂತ ಹೇಳ್ತಾರೆ ಅವರು. ಅವನಿಗೆ ಭಾಳ ಸಂತೋಷ ಆಗ್ಬಿಡ್ತದೆ ದುರ್ಯೋಧನನಿಗೆ. ವಿದುರ ಭೀಷ್ಮ ಸಂವಾದ ಮಾಡ್ತಾರೆ ನೋಡ್ರಿ. ಆನಂತರ ಬಂದು ವಿದುರನ ಭೀಷ್ಮಾಚಾರ್ಯರು ಇಬ್ಬರು ಮಾತಾಡ್ತಾರೆ. ಈ ರೀತಿ ದುರ್ಯೋಧನ ಬಂದಿದ್ದ ಯುವರಾಜನ ಮಾಡೋಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಪಾಂಡವರು ಶೀಘ್ರವೇ ಬರುವರು. ಹಿಡಂಬನ ಸಾವನ್ನು ಇರುವಿಕೆಯನ್ನು ಗುರುಸ್ತಾರೆ ಅವರು. ವಿದುರ ಬಹಳ ಜ್ಞಾನಿ ಅಂತ ಹೇಳಿದ್ವಲ್ಲ, ಅಲ್ಲಿ ಹಿಡಂಬನ ಸಾವಾಗಿತ್ತು ಹಿಡವನದಲ್ಲಿ. ಹಿಡಂಬನನ್ನು ಕೊಲ್ಲತಕ್ಕಂಥ ಶಕ್ತಿ ಯಾರಿಗಾದ್ರಿಂದ ಅದು ಭೀಮನಿಗೆ ಮಾತ್ರ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತು, ವಿದುರನಿಗೆ ಮತ್ತು ಭೀಷ್ಮಾಚಾರ್ಯರಿಗೆ. ಅಲ್ಲಿ ಹಿಡಂಬ ಸತ್ತಾನಂತಂದರೆ ಭೀಮನೇ ಸಾಯಿಸಿರ್ತಾನೆ. ಭೀಮ ಸಾಯಿಸೋನಂದರೆ ಪಾಂಡವರು ಬದುಕಿದ್ದಾರೆ, ಅವರು ತಲೆಮರೆಸ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಕಣ್ಣಿಗೆ ಕಾಣ್ದಂಗೆ ಅಜ್ಞಾತದಲ್ಲಿದ್ದಾರೆ, ಅಜ್ಞಾತವಾಸದಲ್ಲಿ ಅವರು ಪಾಂಡವರು ಬದುಕಿದ್ದಾರೆ. ಅವ್ರನ್ನೇನಾದರೂ ಮಾಡಿ ನಾವು ಹಸ್ತಿನಾಪುರಕ್ಕೆ ಕರ್ಕೊಂಡು ಬರಬೇಕು, ಕರ್ಕೊಂಬಂದು ಒಂದು ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಭೀಷ್ಮಾಚಾರ್ಯರಿಗೂ ವಿದುರರಿಗೂ ಯಾವಾಗಲೂ ಇರ್ತದೆ. ಈ ಹಿಡಂಬನ ಸಾವನ್ನ ಮುಖಾಂತರ ಪಾಂಡವರ ಇರುವಿಕೆಯನ್ನು ಗುರುಸ್ತಾರೆ ಇವರಿಬ್ಬರು, ವಿದುರ ಮತ್ತು ಭೀಷ್ಮರು. ಇತ್ತ ಹಿಡವನದಲ್ಲಿ ಇರ್ತಾರಲ್ಲ ಇವರು ಪಾಂಡವರು. ಆ ಘಟೋದ್ಗ ಯಾರನ್ನ ಇವನ್ನ ಸಾಯಿಸಿಬಿಟ್ಟಿರ್ತಾನೆ, ಹಿಡಂಬನ ಸಾಯಿಸಿರ್ತಾನೆ. ಜೊತೆಗೆ ಹಿಡಂಬನ ತಂಗಿ ಹಿಡಂಬಿಯನ್ನು ಲಗ್ನ ಆಗಿರ್ತಾನೆ. ಲಗ್ನ ಆದಾಗ ಕೆಲವೊಂದು ಕಂಡೀಷನ್ಗಳಿಗೆ ಒಪ್ಪಿ ಲಗ್ನ ಆಗಿರ್ತಾನೆ. ಆ ಹಿಡಂಬವನದಲ್ಲಿ ಘಟೋದ್ಗಜನ ಜನನ ಆಗ್ತದೆ. ಭೀಮ ಮತ್ತು ಹಿಡಂಬಿಯ ಮಗ ಘಟೋದ್ಗಜನ ಜನನ ಆಗ್ತದೆ. ಅಲ್ಲಿ ಘಟೋದ್ಗಜ ಅಂತಂದರೆ ಇವರಿಬ್ಬರ ಮಗ, ಒಬ್ಬ ಮನುಷ್ಯ, ಇನ್ನೊಬ್ಬ ರಾಕ್ಷಸಿ ಆಕಿ. ಭೀಮ ಮನುಷ್ಯ, ಹಿಡಂಬಿ ರಾಕ್ಷಸಿ. ಇವರಿಬ್ಬರಿಗೆ ಹುಟ್ಟಿರ್ತಕ್ಕಂಥ ಮಿಶ್ರ ತಳಿಯ ಮಗು ಆ ಒಂದು ಘಟೋದ್ಗಜ ಅಂತಕ್ಕಂಥ ಅವನಿಗೆ ಹೆಸರಿಡ್ತಾರೆ. ಆವಾಗ ಆಕೆ ಮೊದಲೇ ಹೇಳಿರ್ತಾಳೆ ಹಿಡಂಬಿ, ನಾ ಒಂದು ಸಂತಾನದವರೆಗೆ ಮಾತ್ರ ಭೀಮ ನನ್ನ ಜೊತೆಗಿರಲಿ, ಆಮೇಲೆ ನಿಮ್ಮನ್ನು ಕಳಿಸ್ಬಿಡ್ತೀನಿ ಅಂತ ಆಕೆ ಮೊದಲೇ ಕಂಡೀಷನ್ ಹೇಳಿ ಮದುವೆ ಆಗಿರ್ತಾಳೆ ಆಕೆ ಭೀಮನನ್ನು. ಹಂಗಾಗಿ ಅವಾಗ ಅನುಮತಿ ಕೊಡ್ತಾಳೆ ಆಕೆ, ನೀವು ಪಾಂಡವರು ಹೋಗ್ಬೋದು ಇನ್ಮೇಲೆ ಹೋಗ್ರಿ ಅಂತಕ್ಕಂಥ ಅನುಮತಿಯನ್ನು ಆಕೆ ಹಿಡಂಬಿ ಕೊಡ್ತಾಳೆ. ಭಾಳ ದುಃಖ ಆಕತ್ತೆ ಆಕೆಗೆ. ರಕ್ತದಿಂದ ತಿಲಕ ಹಚ್ಚಿ ಯುವಕನಾಗುತ್ತಾನೆ ಹಿಡಂಬಿ ಹೇಳ್ತಾಳೆ ಭೀಮನಿಗೆ. ಅವ್ರು ರಾಕ್ಷಸರು ಹೆಂಗಂತಂದ್ರೆ ಇದ್ದಕ್ಕಿದ್ದಂಗೆ ಅವರು ಯುವಕರಾಗಿಬಿಡ್ತಾರೆ, ದೊಡ್ಡವರಾಗಿಬಿಡ್ತಾರೆ. ಭೀಮನ ರಕ್ತದಿಂದ ಅವನಿಗೆ ತಿಲಕ ಹಚ್ಚಿದ ತಕ್ಷಣವೇ ಆ ಮಗುಗೆ ಅವನು ಯುವಕ ಆಗಿಬಿಡ್ತಾನೆ. ಘಟೋದ್ಗಜ ಅಂತಕ್ಕಂಥವನು ಸಣ್ಣವನಿದ್ದವನು ಯುವಕ ಆಗಿಬಿಡ್ತಾನೆ. ಅದೇ ರೀತಿ ಭೀಮ ತನ್ನ ರಕ್ತದಿಂದ ಆ ಒಂದು ಹಣೆಗೆ ಕುಂಕುಮವನ್ನು ಹಚ್ತಾನೆ. ಹಚ್ಚಿದ ತಕ್ಷಣ ಅವನು ಯುವಕನಾಗ್ತಾನೆ. ಅವನಿಗೆ ಘಟೋದ್ಗಜ ಅಂತಕ್ಕಂಥ ಒಂದು ನಾಮಕರಣವನ್ನು ಭೀಮನೇ ಮಾಡ್ತಾನೆ. ಇಲ್ಲಿ ಘಟೋದ್ಗಜ ಅಂತಂದರೆ ಅರ್ಥ ಏನಂತಂದರೆ ಬೋಲ್ಡ್ ಪಾಟ್ ಅಂತ ಹೇಳ್ತಾರೆ, ಅದು ಇಂಗ್ಲೀಷ್ನಾಗ. ಅಂದರೆ ಒಂದು ಮಣ್ಣಿನ ಮಡಿಕೆ ಹೆಂಗೆ ದುಂಡಗಿರ್ತತಲ್ಲ, ಬೋಳ್ತೆಲೆ ಅಂತೀವಲ್ಲ, ಅವನು ಬೋಳ್ತೆಲೆ ಇರ್ತತ, ಒಂದು ಬಾಲ್ಡೆಡ್ ಅಂತೀವಲ್ಲ, ಪೂರ್ತಿ ಬೋಳ್ತೆಲೆ, ನುಣ್ಣಗೆ ಬೋಳ್ತೆಲೆ ಇರ್ತತ ಒಂದು ಘಟೋದ್ಗಜಂದು. ಹಂಗಾಗಿ ಅವನಿಗೆ ಘಟೋದ್ಗಜ ಅಂತಕ್ಕಂಥ ಹೆಸರು ಇರ್ತದೆ. ಅದಕ್ಕೆ ಅರ್ಥ ಬೋಲ್ಡ್ ಪಾಟ್ ಅಂತಕ್ಕಂಥ ಒಂದು ಅರ್ಥ ಇದೆ ಅದಕ್ಕೆ. ಅಲ್ಲಿ ಘಟೋದ್ಗಜ ಯಾರಂತಂದರೆ ಅರ್ಧ ಮಾನವ ಮತ್ತು ಅರ್ಧ ರಾಕ್ಷಸಿ, ಅವರಿಬ್ಬರ ಒಂದು ತಳಿಯಿಂದ ಹುಟ್ಟಿರ್ತಕ್ಕಂಥವನು ಘಟೋದ್ಗಜ ಅಂತಕ್ಕಂಥವನು. ಅವನು ಘಟೋದ್ಗಜ ಯುವಕನಾದ ನಂತರ ಎಲ್ಲರ ಆಶೀರ್ವಾದ ಪಡ್ಕೊತಾನವನು. ಕುಂತಿಯ ಆಶೀರ್ವಾದ ಪಡೆದ ಹಿಡಂಬಿ ಎಲ್ಲರಿಗೂ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾಳೆ ಆಕೆ. ಅದೇ ರೀತಿ ಕಂಡೀಷನಿಗೆ ಒಪ್ಪಿ ಅನುಮತಿ ಕೊಟ್ಟಿದ ಮೇಲೆ ನೀವು ಹೋಗ್ಬೋದು, ನನ್ನ ಮಗನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. 3 ಬಾರಿ ನನ್ನ ಹೆಸರು ಕರೆದಾಕ್ಷಣ ಬರುವೆ. ನೋಡ್ರಿ, ಘಟೋದ್ಗಜ ಹೇಳ್ತಾನೆ, ಅವನು ಯುವಕನಾಗಿದ್ನಲ್ಲ, ಅವನು ಭಾಳ ಶಕ್ತಿಶಾಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಅನೇಕ ಜನ ಸೈನಿಕರನ್ನು, ಲಕ್ಷ ಸೈನಿಕರನ್ನು ಸಾಯಿಸಿಬಿಡ್ತಾನೆ. ಹೋದ ಸರಿ ಉಪನ್ಯಾಸದಲ್ಲಿ ಹೇಳಿದ್ರು ನಮ್ಮ ಕೊಟ್ರೇಶ್ವರ್. ಅವನನ್ನು ಉದ್ದೇಶಪೂರ್ವಕವಾಗಿ ಶ್ರೀಕೃಷ್ಣನೇ ಅವನು ಹತ ಮಾಡಿಸ್ತಾನೆ ಅಂತಕ್ಕಂಥದ್ದು. ಯಾಕಂತಂದರೆ ಅವನಿದ್ರೆ ಆ ವಿಜಯದ ಒಂದು ಕೀರ್ತಿ ಪಾಂಡವರಿಗೆ ಸಿಗ್ತಾ ಇದ್ದಿಲ್ಲ. ಅವನಿಗೆ ಕುರುಕ್ಷೇತ್ರ ಯುದ್ಧವನ್ನು ಗೆಲ್ತಕ್ಕಂಥ ಒಂದು ಸಾಮರ್ಥ್ಯ ಇತ್ತು ಘಟೋದ್ಗಜನಿಗೆ. ಹೌದಲ್ಲ ಸರ್? ಘಟೋದ್ಗಜ ಒಬ್ಬನೇ ಇದ್ದಿದ್ರೆ ಸಾಕಾಗಿತ್ತು. ಇವರೆಲ್ಲರನ್ನೂ ಅವನು ಒಂದೇ ದಿವಸ ಯುದ್ಧದಲ್ಲಿ ಲಕ್ಷಾಂತರ ಅಕ್ಷೋಹಿಣಿಗಟ್ಟಲೆ ಸೈನ್ಯವನ್ನು ಸಾಯಿಸಿಬಿಡ್ತಾನೆ ಅವನು, ಘಟೋದ್ಗಜ ಅಂತಕ್ಕಂಥ. ಅಷ್ಟು ಶಕ್ತಿಶಾಲಿ ಅವನು. ಅವನು ಹೇಳ್ತಾನೆ, ನಿಮಗೆ ಯಾವಾಗ ಸಹಾಯ ಬೇಕಾದರೂ 3 ಸರಿ ನನ್ನ ಹೆಸರು ಕರೀರಿ, ನಾನು ಪ್ರತ್ಯಕ್ಷ ಆಗಿಬಿಡ್ತೀನಿ. ಘಟೋದ್ಗಜ 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 ಅಂತ ಕರೆದುಬಿಟ್ರೆ ನೀವೆಲ್ಲಿರ್ತೀರ ಅಲ್ಲಿ ಪ್ರತ್ಯಕ್ಷ ಆಗಿಬಿಡ್ತೀನಿ. ನಿಮಗೇನು ಸಹಾಯ ಬೇಕೋ ಅದನ್ನು ಮಾಡ್ತೀನಿ ನಾನು ಅಂತಕ್ಕಂಥದ್ದನ್ನು ಅವರಿಗೆ ತಂದೆಗೆ ಹೇಳ್ತಾನೆ ಘಟೋದ್ಗಜ.
ವಿದಾಯದ ಬೀಳ್ಕೊಡುಗೆ ತಾಯಿ ಮಗನಿಂದ ವಿದಾಯದ ಬೀಳ್ಕೊಡುಗೆ. ಘಟೋತ್ಕಚ ಮತ್ತು ಹಿಡಂಬಿಯರು ಇವರಿಗೆ ಅನಿವಾರ್ಯವಾಗಿ ಇವ್ರನ್ನ ಕಳಿಸ್ಬೇಕಾಗಿತ್ತು. ಹಂಗಾಗಿ ವಿದಾಯವಾಗಿ ಅವ್ರನ್ನ ಬೀಳ್ಕೊಡ್ತಾರೆ, ಅವರಿಬ್ಬರು ತಾಯಿ ಮಗ. ಇತ್ತ ಹಸ್ತಿನಾಪುರದಲ್ಲಿ ದುರ್ಯೋಧನನ ಯುವರಾಜ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಪ್ರಾರಂಭ ಆಗ್ತವೆ. ಇವನಿಗೆ ಭಾಳ ಸಂತೋಷ ಆಗ್ಬಿಡುತ್ತೆ ದುರ್ಯೋಧನನಿಗೆ. ಯುವರಾಜ ಪಟ್ಟಾಭಿಷೇಕ ಒಂದು, ಜೊತೆಗೆ ದ್ರೌಪದಿಯ ಸ್ವಯಂವರಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತಕ್ಕಂಥ ಒಂದು ಸಂತೋಷ. ನೆರವೇರಿದ ದುರ್ಯೋಧನನ ಪಟ್ಟಾಭಿಷೇಕ, ಯುವರಾಜನ ಪಟ್ಟಾಭಿಷೇಕ. ಈಗ ಯುವರಾಜ ಪಟ್ಟಾಭಿಷೇಕ ಅಂತಂದರೆ ಈಗ ಯುವರಾಜ ಆಗಿರೋನು ಮುಂದೆ ರಾಜ ಆಗ್ತಾನೆ ಅಂತಕ್ಕಂಥದ್ದು. ಈಗ ಹೆಂಗೆ ನಾವು ಪಾರ್ಟಿಗಳಲ್ಲಿ ಗದ್ದಲ ನೋಡ್ತೀವಲ್ಲಿ, ಕಾಂಗ್ರೆಸ್ಸು BJPಯಲ್ಲಿ ಅಧ್ಯಕ್ಷ ಸ್ಥಾನ ಕೊಡದಾಡ್ತಾರೆ ನೋಡ್ರಿ. ಈಗ ಯಾರು ಅಧ್ಯಕ್ಷ ಹಾಕಾರ ಅವರೇ ಮುಂದೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಏನು ಮಾತಾಡ್ತಾರಲ್ಲ, ಹಂಗೆ ಇಲ್ಲಿ ಯುವರಾಜ ಯಾರಾಗಿರ್ತಾರೋ ಮುಂದೆ ಅವ್ರ ತಂದೆ ನಂತರ ಅವನೇ ರಾಜ. ಹಂಗಾಗಿ ಆ ಯುವರಾಜಕ್ಕೆ ಅಷ್ಟು ಒಂದು ಸ್ಪರ್ಧೆ ಇರ್ತದೆ. ಇವನಿಗೆ ದುರ್ಯೋಧನನಿಗೆ ಹೆಂಗೆ ಪಾಂಡವ್ರು ಏನಾರು ಬಂದುಬಿಟ್ರೆ ಮತ್ತು ನನಗೆ ಸಮಸ್ಯೆ ಆಗ್ಬಿಡ್ತತ್ತಲ್ಲ, ಪಾಂಡವ್ರನ್ನ ಸಾಯಿಸಿವಿ ಅಂತಕ್ಕಂಥದ್ದು ಅವ್ರ ಭಾವನೆಯಲ್ಲಿ ಇರ್ತೈತಿ. ಹಂಗಾಗಿ ನಾನು ಯುವರಾಜ ಆಗಿಬಿಟ್ರೆ ನನಗಿರ್ತಕ್ಕಂಥ ಅಡ್ಡಿ ಆತಂಕ ಬಗೆಹರಿದು ಬಿಡ್ತೈತಿ, ಮುಂದೆ ನಾನೇ ರಾಜ ಅಂತಕ್ಕಂಥದ್ದು. ಧೃತರಾಷ್ಟ್ರ, ಗಾಂಧಾರಿ, ಕರ್ಣ, ಶಕುನಿ, ಸಂತಸ ಅವರೊಬ್ಬೆಲ್ಲ ಭಾಳ ಸಂತೋಷ ಪಡ್ತಾರೆ. ಯಾಕಂತಂದ್ರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತಲ್ಲ, ಪಾಂಡವರನ್ನು ಮುಗಿಸಿಬಿಟ್ವಿ, ಈಗ ನಾನೇ ದುರ್ಯೋಧನನ್ನೇ ಯುವರಾಜ ಆಗಿಬಿಟ್ಟ, ಮುಂದೆ ರಾಜ ಆಗ್ತಾರೆ, ಎಲ್ಲ ಅಧಿಕಾರ ನಮಗೆ ಸಿಕ್ಬಿಡ್ತಲ್ಲ ಅಂತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಅವರಿಗೆಲ್ಲ. ಧೃತರಾಷ್ಟ್ರ ಹೇಳ್ತಾ ನೋಡ್ರಿ, ನೇತ್ರಹೀನರು ಕನಸು ಕಾಣಬಲ್ಲರು, ಪ್ರಪಂಚ ನೋಡುವುದಿಲ್ಲ. ನೋಡ್ರಿ, ನೇತ್ರಹೀನರು ಕುರುಡರು ಕನಸನ್ನು ಕಾಣ್ಬೋದು, ಆದರೆ ನಿಜ ಪ್ರಪಂಚವನ್ನು ಅವರು ಎಂದಿಗೂ ಸಹ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾನೇನು ನೋಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವನು ವ್ಯಥೆ ಪಡ್ತಾನೆ. ಯಾಕಂದರೆ ಇವರೆಲ್ಲ ಸಂತೋಷ ಪಡ್ತಾ ಇದ್ದಾರಲ್ಲ, ಆ ಸಂತೋಷ ನೋಡೋಕ್ಕೂ ಒಂದು ಭಾಗ್ಯ ಬೇಕು ಅಂತಕ್ಕಂಥದ್ದು. ಸಂತೋಷದ ಗಳಿಗೆಗಳು ಅದನ್ನು ಕಣ್ತುಂಬಿಕೊಳ್ಬೇಕಂತಂದರೆ ಅದಕ್ಕೂ ಒಂದು ಭಾಗ್ಯ ಅಂತಕ್ಕಂಥದ್ದು ಅವರ ಜೀವನದಲ್ಲಿ ಇರಬೇಕು. ಅಂಥ ಭಾಗ್ಯ ನನಗಿಲ್ಲಲ್ಲ ಅಂತಕ್ಕಂಥದ್ದು ಧೃತರಾಷ್ಟ್ರನಿಗೆ ಕೊರಗು. ಅವನು ಹುಟ್ಟು ಕುರುಡ. ಒಳ್ಳೆಯ ಆಡಳಿತ ನಡೆಸುತ್ತೇನೆ, ಜನ ಯುಧಿಷ್ಠರನನ್ನು ಮರೆಯುತ್ತಾರೆ. ನೋಡಿರಿ, ದುರ್ಯೋಧನ ಹೇಳ್ತಾನೆ, ಈ ರೀತಿ ಆಗಿದ್ದರೆ ಮುಂದೆ ಭಾಳ ಅವನ ಹೆಸರು ತಗೋಬೋದಾಗಿತ್ತು. ನಾನು ಒಳ್ಳೆಯ ಆಡಳಿತ ನಡೆಸ್ತೀನಿ, ಮುಂದೆ ಪಾಂಡವರನ್ನು ಮರಿಬೇಕು, ಜನ ಧರ್ಮರಾಯನನ್ನು ಮರಿಬೇಕು, ಯುಧಿಷ್ಠರನನ್ನು ಮರಿಬೇಕು, ಅಂಥ ಆಡಳಿತ ನಡೆಸ್ತೀನಿ ಅಂತ ಹೇಳ್ತಾನೆ ಅವನು ಯುವರಾಜ ಆದಾಗ ದುರ್ಯೋಧನ. ಆದರೆ ಹಂಗೆ ನಡೆಸ್ತದಂಗೆ ಅದಕ್ಕೆ ಶಕುನಿ ಬಿಡಲ್ಲ. ಶಕುನಿಗೆ ಇವನು ಒಳ್ಳೆ ಆಡಳಿತ ನಡೆಸೋದು ಅವನಿಗೆ ಬೇಕಾಗಿಲ್ಲ. ಇವ್ರನ್ನ ಹೆಂಗಾದರೂ ಮಾಡಿ ಅಡ್ಡದಾರಿ ತರಬೇಕಂತಂದೇ ಅವನ ಉದ್ದೇಶ ಶಕುನಿಗೆ. ಶಕುನಿಯ ಒಂದು ಸಂಚು ಏನಂದರೆ, ಕೊನೆಯದಾಗಿ ಕುರುವಂಶ ನಿರ್ನಾಮ ಮಾಡೋದೇ ಅವನ ಸಂಚು. ಧೃತರಾಷ್ಟ್ರನ ಮಕ್ಕಳನ್ನು ನಿರ್ನಾಮ ಮಾಡಬೇಕು ಅಂತಕ್ಕಂಥದ್ದೇ ಅವನ ಒಂದು ಪ್ರೀ ಪ್ಲ್ಯಾನ್ ಆಗಿತ್ತು. ಅದು ಅವನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಂದ್ರೆ ಶಕುನಿ ಅದಕ್ಕೆ ಮುಂದೆ ಬಿಡಲ್ಲ. ಆಗ ನೋಡ್ರಿ, ಶಕುನಿ ಗಾಂಧಾರಕ್ಕಾದ ಅನ್ಯಾಯ ನೆನೆಸ್ಕೊಳ್ತಾನೆ ಅವತ್ತು. ಈ ಭೀಷ್ಮಾಚಾರ್ಯರು ಅವತ್ತೇನು ಕಣ್ಣಿಲ್ದನಿಗೆ ತಂದು ಕಟ್ಟಿದ್ರಲ್ಲ ಗಾಂಧಾರಿಯನ್ನು, ನನ್ನ ಸೋದರಿಯನ್ನು, ಅದನ್ನೆಲ್ಲ ನೆನೆಸ್ಕೊಳ್ತಾನೆ. ಅವನಿಗೆ ಹೊಟ್ಟೆ ಉರಿತತೆ, ನನ್ನ ತಂಗಿಯ ಭವಿಷ್ಯವನ್ನು ಹಾಳು ಮಾಡಿಬಿಟ್ರಲ್ಲ, ನನ್ನ ಸೋದರಿಯ ಭವಿಷ್ಯವನ್ನು ಹಾಳು ಮಾಡಿಬಿಟ್ರಿ ಇವರು ಕುರುವಂಶ, ಇಂಥ ಹಸ್ತಿನಾಪುರವನ್ನು ನಾನು ಇಲ್ದಂಗೆ ಮಾಡಬೇಕು ಅಂತಕ್ಕಂಥದ್ದು ಅವನ ಒಂದು ಪಣ. ಗಾಂಧಾರಿ ಮದುವೆಯನ್ನು ಅವನ್ನೆಲ್ಲ ಅವನು ನೆನೆಸ್ಕೊಳ್ತಾನೆ. ಭಾಳ ಅವನಿಗೆ ದುಃಖ ಆಗ್ತದೆ, ಶೋಕ ಆಗ್ತದೆ ಅವನಿಗೆ. ಇತ್ತ ಪಾಂಚಾಲದ ಸ್ವಯಂವರಕ್ಕೆ ಹೋಗಲು ತಯಾರಾದ ದುರ್ಯೋಧನ. ಕಾಂಪಿಲ್ಯದಲ್ಲಿ ನಡೆದುತ್ತಲ್ಲ ಒಂದು ದೃಪದನ ಮಗಳ ದ್ರೌಪದಿಯ ಒಂದು ಸ್ವಯಂವರ, ಆ ಒಂದು ಸ್ವಯಂವರಕ್ಕೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾರೆ. ಇತ್ತ ಕಾಡಿನಲ್ಲಿರ್ತಾರೆ ಪಾಂಡವರು. ಒಂದು ಪಲ್ಲಕ್ಕಿಯಲ್ಲಿ ಕುಂತಿಯನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಕೆ ನಡೆಯೋಕ್ಕಾಗಲ್ಲ ಅಂತಂದು ಕಾಡಿನಲ್ಲಿ ಸಿಗ್ತಕ್ಕಂಥ ಬಿದಿರು ಬಂಬುಗಳನ್ನೆಲ್ಲ ಕಟ್ಟಿ ಈಗ ಏನು ಹೊತ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಇವರೆಲ್ಲ 5 ಜನ ಇರ್ತಾರಲ್ಲ, ಇವರೆಲ್ಲರೂ ಆಕಿನ ಎತ್ಕೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಅಲ್ಲಿ ಕಾಡಿನಲ್ಲಿ. ಯಾಕಂದರೆ ಅವ್ರಿಗೇನು ಕಾಡಿನಲ್ಲಿ ಚಪ್ಪಲಿಗಳಿರಲ್ಲ, ಏನೂ ಇರಲ್ಲ, ಆ ಒಂದು ಆರೈಕೆ ಇರಲ್ಲ. ಹಂಗಾಗಿ ಆಕೆಯನ್ನು ಭಾಳ ಸೂಕ್ಷ್ಮ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ನೈಮಿಷಾರಣ್ಯ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಇದು ನೈಮಿಷಾರಣ್ಯ ಎಲ್ಲಿ ಬರ್ತದೆ ಅಂತಂದರೆ ಈಗ ಉತ್ತರ ಪ್ರದೇಶದಲ್ಲಿ ಬರ್ತದೆ. ಈಗಲೂ ಸಹ ನೈಮಿಷಾರಣ್ಯ ಅಂತಕ್ಕಂಥದ್ದು ಅಲ್ಲಿ ಅರಣ್ಯ ಇದೆ ಆ ಉತ್ತರ ಪ್ರದೇಶದಲ್ಲಿ. ಅಂಥ ಒಂದು ಅರಣ್ಯದಲ್ಲಿ ಇವರು ಸಾಗ್ತಾ ಇರ್ತಾರೆ. ಯಾಕಂದರೆ ಇವರು ಹಸ್ತಿನಾಪುರದ ಸಹವಾಸನೆ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇವರು. ಹಸ್ತಿನಾಪುರಕ್ಕೆ ಹೋದರೆ ನಮಗೆ ನೆಮ್ಮದಿ ಇಲ್ಲ. ಅವ್ರು ರಾಜ್ಯ ಕೊಟ್ಟರು ಕೂಡ ಆ ರಾಜ್ಯ ಆಳ್ವಿಕೆ ಮಾಡೋಕ್ಕೆ ಬಿಡಲ್ಲ ನಮ್ಮನ್ನು. ಅವರು ಕೌರವ್ರು ಏನಾದರೂ ಮಾಡಿ ನಮ್ಮನ್ನು ಮತ್ತೆ ಸಮಸ್ಯೆಗೆ ಈಡು ಮಾಡ್ತಾರೆ. ಹಂಗಾಗಿ ಅವ್ರು ಸಹವಾಸನೆ ಬೇಡ ಅಂತಕ್ಕಂಥ ನಿರ್ಧಾರವನ್ನು ಕುಂತಿ ಸಮೇತ ಪಾಂಡವರೆಲ್ಲರೂ ಸಹ ತಗೊಂಡಿರ್ತಾರೆ.
ಆ ಮಾರ್ಗ ಮಧ್ಯೆ ಹೋಗುವಾಗ ಕಾಡಿನಲ್ಲಿ ಒಂದು ಆಕ್ರಂದನ ಕೇಳಿ ಬರ್ತದೆ, ಜನಗಳು ಅಳ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥ ಒಂದು ಶಬ್ದ ಕೇಳಿ ಬರ್ತದೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ವೇದವ್ಯಾಸರು ಇರ್ತಾರೆ. ವೇದವ್ಯಾಸರು ಇವರಿಗೆ ಅಜ್ಜ ಆಗಬೇಕು. ಯಾಕಂತಂದರೆ ಇವರ ತಂದೆ ಪಾಂಡುವಿನ ಆ ಒಂದು ತಂದೆ ಇವರು ಯಾರು? ವೇದವ್ಯಾಸರು ಅಂಬಿಕೆಯ ನಿಯೋಗದಿಂದ, ಅಂಬಾಲಿಕೆಯ ನಿಯೋಗದಿಂದ ಹುಟ್ಟಿರ್ತಕ್ಕಂಥವ್ರು ಪಾಂಡವರು. ವೇದವ್ಯಾಸರು ಏನು ಕಾಶಿರಾಜನ ಮಕ್ಕಳು ಅಂಬಿಕೆ ಅಂಬಾಲಿಕೆ ಮೂವರು ಇರ್ತಾರೆ. ಅದರಲ್ಲಿ ಅಂಬೆ ಒಪ್ಪಲ್ಲ. ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಕೊಡ್ತಾರೆ. ವಿಚಿತ್ರ ವೀರ್ಯ ಆ ಕಾಲ ಮರಣಕ್ಕೀಡಾದಾಗ ಮುಂದೆ ನಮ್ಮ ವಂಶ ಮುಂದುವರೆದು ಹೆಂಗೆ ಅಂದಾಗ ಹಿರಿಯರ ಸಲಹೆಯಂತೆ ವೇದವ್ಯಾಸರ ನಿಯೋಗದಿಂದ ಅಂಬಿಕೆಗೆ ಧೃತರಾಷ್ಟ್ರ ಹುಡ್ತಾರೆ, ಅಂಬಾಲಿಕೆಗೆ ಪಾಂಡು ಹುಡ್ತಾನೆ. ಆ ಪಾಂಡುವಿನ ಮಕ್ಕಳೇ ಇವರು ಪಾಂಡವರು. ಹಂಗಾಗಿ ಇವರಿಗೆ ಅಜ್ಜ ಆಗಬೇಕು ವೇದವ್ಯಾಸರು. ಆ ಒಂದು ಮಹಾಭಾರತದ ಕರ್ತೃಗಳು ಬರೆದಿರ್ತಕ್ಕಂಥವ್ರೆ ವೇದವ್ಯಾಸರು. ಅವರು ಆ ದಾರಿಯಲ್ಲಿ ಅಡವಿಯಲ್ಲಿರ್ತಾರೆ, ವೇದವ್ಯಾಸರು ಇರ್ತಾರೆ. ಅಲ್ಲೇನು ಮಾಡ್ತಾ ಇರ್ತಾರೆ ಅಂತಂದರೆ, ಹಾವು ಕಡಿದ ವ್ಯಕ್ತಿಯನ್ನು ಗುಣಮುಖವನ್ನಾಗಿ ಮಾಡ್ತಾರೆ ಇವರು. ಒಬ್ಬ ವ್ಯಕ್ತಿ ಹಾವು ಕಡಿದು ಮನೆಗೆ ಸತ್ತೋಗ್ಬಿಟ್ಟಿರ್ತಾನೆ. ಎಲ್ಲ ಕಾಡಿನ ಜನ ಅಳ್ತಾ ಇರ್ತಾರೆ. ಅವರಿಗೆಲ್ಲ ಏನೋ ಒಂದು ಇದನ್ನು ಮಾಡಿ, ಮಂತ್ರ ಮಾಡಿ ಅವರಿಗೆ ಹಾವು ಕಡಿದ ವ್ಯಕ್ತಿಯನ್ನು ಬದುಕಿಸ್ತಾರೆ. ಅದನ್ನೆಲ್ಲ ಇವರು ಆಶ್ಚರ್ಯಚಕಿತವಾಗಿ ನೋಡ್ತಾರೆ ಪಾಂಡವರು. ಅವಾಗೆಲ್ಲರೂ ನಮಸ್ಕಾರ ಮಾಡ್ತಾರೆ ವೇದವ್ಯಾಸರಿಗೆ. ಒಬ್ಬರೆಲ್ಲ ಮಾತುಕತೆ ಮಾಡ್ತಾರೆ, ಈ ರೀತಿ ಈಗ ಆಗಿದೆ ನಮ್ಮ ಪರಿಸ್ಥಿತಿ, ಯಾಕೆ ಹಿಂಗೆ ಬಂದ್ರಿ ಅಂತ ಹೇಳಿದಾಗ ಎಲ್ಲ ವಿಚಾರಗಳನ್ನು ಈ ರೀತಿ ಹೇಳ್ತಾರೆ ಎಲ್ಲ ಪಾಂಡವರು. ಆಗ ಅವ್ರು ಹೇಳ್ತಾರೆ, ನೀವು ಕಾಂಪಿಲ್ಯಕ್ಕೆ ಹೋಗಿ, ಅಲ್ಲಿ ದ್ರೌಪದಿಯ ಸ್ವಯಂವರ ನಡೀತಾ ಇದೆ, ನೀವು ಕಾಂಪಿಲ್ಯಕ್ಕೆ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ವೇದವ್ಯಾಸರಿಗೆಲ್ಲ ಭವಿಷ್ಯದ ಜ್ಞಾನ ಇತ್ತು, ಕೃಷ್ಣನಿಗೂ ಭವಿಷ್ಯದ ಜ್ಞಾನ ಇತ್ತು. ಆದರೆ ಅವರು ಕೆಲವೊಂದು ಸೂಚನೆಗಳಷ್ಟೇ ಕೊಡ್ತಿದ್ರು, ಈ ರೀತಿ ಮಾಡಿರಿ ಅಂತಂದು. ಮುಂದೆ ಏನು ನಡಿಬೇಕೋ ಅದು ನಡಿಲೇಬೇಕು ಅಂತಕ್ಕಂಥದ್ದು ಅವರಿಗೆ ಸಹ ಇತ್ತು. ಹಂಗಾಗಿ ವೇದವ್ಯಾಸರು ಸಹ ನೀವು ಕಾಂಪಿಲ್ಯದ ಕಡೆಗೆ ಹೋಗ್ರಿ, ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಸೂಚನೆಯನ್ನು ಈ ಪಾಂಡವರಿಗೆ ಕೊಟ್ಟು ಅವ್ರು ಮುಂದೆ ಹೋಗ್ತಾರೆ. ಇತ್ತ ಒಂದು ಕಾಂಪಿಲ್ಯದಲ್ಲಿ ದ್ರೌಪದಿಯ ಸ್ವಯಂವರ ಸಿದ್ಧತೆ ಆಗ್ತಾ ಇರ್ತದೆ. ಯಾವ ರೀತಿ ಮಾಡಬೇಕು ಸ್ವಯಂವರವನ್ನು, ಯಾವ ರೀತಿ ರಾಜರುಗಳನ್ನು ಆಮಂತ್ರಣ ಮಾಡಬೇಕು, ಪರೀಕ್ಷೆಗಳನ್ನು ಯಾವ ರೀತಿ ಇಡಬೇಕು, ನಾವು ಬಂದಿರತಕ್ಕಂಥ ರಾಜರಿಗೆ ಅವ್ರಿಗೆ ಉಳ್ಕೊಳೋಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಆ ರಾಜ್ಯಕ್ಕೆ ಕರೆಸಿದ ಮೇಲೆ ಆ ಒಂದು ರಾಜರನ್ನು ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥದ್ದು ಆ ಒಂದು ರಾಜ್ಯದ ಜವಾಬ್ದಾರಿ. ಅವರನ್ನು ಯಾವ ರೀತಿ ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು. ದ್ರೌಪದಿ ಮತ್ತು ಶ್ರೀಕೃಷ್ಣ ಸಂವಾದ. ಶ್ರೀಕೃಷ್ಣ ಆಲ್ರೆಡಿ ಬಂದು ಕಾಂಪಿಲ್ಯದಲ್ಲೇ ಉಳ್ಕೊಂಡಿರ್ತಾರೆ. ಅವರು ಈ ಒಂದು ದ್ರೌಪದಿ ಸ್ವಯಂವರಕ್ಕೋಸ್ಕರ ಉಳ್ಕೊಂಡಿರ್ತಾರೆ. ಅವರು ಮಾತುಕತೆ ಆಡ್ತಾರೆ. ನೋಡ್ರಿ, ಹೇಳ್ತಾರೆ, 107 ಯುವರಾಜರ ಆಗಮನ. ಕಾಂಪಿಲ್ಯಕ್ಕೆ 107 ಜನ ಯುವರಾಜರು ಬಂದಿದ್ದಾರೆ. ನಿನ್ನ ಸ್ವಯಂವರಕ್ಕಾಗಿ, ಸ್ಪರ್ಧೆಗಾಗಿ 107 ಜನ ಯುವರಾಜರು ಅಥವಾ ರಾಜಕುಮಾರರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಸ್ಪರ್ಧೆ ಜಯಿಸುವ ರಾಜಕುಮಾರ ನನ್ನ ಮನಸ್ಸು ಜಯಿಸುವನೇ? ದ್ರೌಪದಿ ಕೇಳ್ತಾಳೆ. ಸ್ಪರ್ಧೆಯನ್ನೇ ಜಯಿಸ್ತಾನೆ, ಆದರೆ ಅಂಥ ರಾಜಕುಮಾರ ನನ್ನ ಮನಸ್ಸನ್ನು ಜಯಿಸಬಲ್ಲನಾ ಅಂತಕ್ಕಂಥದ್ದನ್ನು ಆಕೆ ತನಗೆ ತಾನೇ ಪ್ರಶ್ನೆಯನ್ನು ಹಾಕ್ಕೊಳ್ತಾಳೆ. ಕಾಂಪಿಲ್ಯದತ್ತ ಪಾಂಡವರು ಬರ್ತಾರೆ. ಇತ್ತ ದೃಪದ ಏನು ಮಾಡಿರ್ತಾನೆ, ಅರ್ಜುನನ ಭಾವಚಿತ್ರವನ್ನು ಮುದ್ರಿಸಿ, ಈಗ ನಂಗೆ ಫೋಟೋಗಳೇನಿದ್ದಿಲ್ಲ, ಚಿತ್ರವನ್ನು ಬರೆಸ್ತಾರಲ್ಲ ಕೈಯಿಂದ, ಅಂಥ ಭಾವಚಿತ್ರಗಳನ್ನು ಅರ್ಜುನ ಹೆಂಗಿದ್ದ ಅಂತಕ್ಕಂಥದ್ದು ನೋಡಿರ್ತಾರ ಮುಖಾಂತರ ತಿಳ್ಕೊಂಡು ಅರ್ಜುನನ ಭಾವಚಿತ್ರವನ್ನು ರಚಿಸಿ ಗುಪ್ತಚರರ ಮೂಲಕ ನಾಡಿನ ವಿವಿಧೆಡೆಗೆ ಕಳಿಸಿರ್ತಾನೆ ಅವನು. ಯಾಕಂತಂದರೆ ಅವರಿಟ್ಟಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಅರ್ಜುನ ಮಾತ್ರ ಜಯಿಸಬಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇರ್ತದೆ. ಅಂಥ ಸ್ಪರ್ಧೆಯನ್ನು, ಅಂಥ ಕಠಿಣ ಸ್ಪರ್ಧೆಯನ್ನು ಇಟ್ಟಿರ್ತಾರೆ ಅವರು ಸ್ವಯಂವರಕ್ಕೆ. ಅರ್ಜುನ ಎಲ್ಲಾದರೂ ಅದಾನೇನು ಅಂತಕ್ಕಂಥ ಗುಪ್ತಚರರ ಮೂಲಕ ಎಲ್ಲ ಕಳಿಸಿರ್ತಾನೆ ಇವನು. ಆದರೆ ಯಾರಿಗೂ ಸಹ ಆ ಒಂದು ವಿಚಾರ, ಅರ್ಜುನನ ಒಂದು ವಿಚಾರ ಬಹಿರಂಗ ಆಗಿರಲ್ಲ ಇಲ್ಲಿವರೆಗೂ ಸಹ. ಅಂಥ ಭಾವಚಿತ್ರ ಒಂದು ದ್ರೌಪದಿ ಕಡೆಗಿರ್ತದೆ. ಆ ಅರ್ಜುನನ ಭಾವಚಿತ್ರವನ್ನು ನೋಡೇ ಆಕಿ ಆ ಅರ್ಜುನನಿಗೆ ಮನಸೋತಿರ್ತಾಳೆ ದ್ರೌಪದಿ. ಅವನೇ ಅರ್ಜುನ. ಕೃಷ್ಣ ಹೇಳ್ತಾನೆ ನೋಡ್ರಿ, ಅವನೇ ಅರ್ಜುನ, ಪಾಂಡವರ ಅರ್ಜುನ. ಇವನು ಬಿಲ್ವಿದ್ಯೆಯಲ್ಲಿ ಚತುರ, ಜಗದೇಕ ವೀರ ಅಂತ ಏನು ಹೇಳ್ತೀವಲ್ಲ, ಹಂಗೆ ಶ್ರೇಷ್ಠ ಧನುರ್ಧಾರಿ, ವಿಶ್ವದ ಶ್ರೇಷ್ಠ ಧನುರ್ಧಾರಿ ಅಂತಕ್ಕಂಥದ್ದು. ನೋಡ್ರಿ, ಕೃಷ್ಣ ಹೇಳ್ತಾನೆ, ಕರ್ಣನು ಸಹ ಸಮರ್ಥನಿದ್ದಾನೆ. ಕರ್ಣ ಮತ್ತು ಅರ್ಜುನ ಇವರಿಬ್ಬರು ಸಮರ್ಥರಿದ್ದಾರೆ. ಈ ಒಂದು ನೀವೇ ಪರೀಕ್ಷೆ ಇಡ್ತೀರಲ್ಲ ಸ್ವಯಂವರಕ್ಕೆ, ಇದರಲ್ಲಿ ಇಬ್ಬರು ಪಾಸ್ ಆಗ್ತಾರೆ ಅಂತ ಹೇಳ್ತಾನೆ ಅವನು. ಆಕೆಗೆ ಮತ್ತೆ ಗೊಂದಲ ಆಗತ್ತೆ, ಮತ್ತು ನಾನು ಯಾರನ್ನ ಆಯ್ಕೆ ಮಾಡ್ಕೋಬೇಕು? ಕರ್ಣನೂ ಸಾಮರ್ಥ್ಯ ಐತೆ ಅಂತೀರಿ, ಅರ್ಜುನನಿಗೂ ಸಾಮರ್ಥ್ಯ ಐತೆ ಅಂತೀರಿ. ಅರ್ಜುನ ನೋಡಿದ್ರೆ ಇನ್ನು ಎಲ್ಲಿ ಸಿಕ್ಕಿಲ್ಲ, ಅದ ನಮ್ಮದ ಗೊತ್ತಿಲ್ಲ ಇನ್ನೂ, ಹೆಂಗೆ ನಾನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಗೊಂದಲ ಸಿಕ್ತಾಕಿ, ಗೊಂದಲ ಆಯ್ತು ಆಕಿಗೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಅದಕ್ಕೆ ನಾನು ಹೇಳಲ್ಲ ಅಂತ ನಾನು, ಸುಖ ಅರಿಯುವುದು, ಉತ್ತರ ಕಂಡುಕೊಳ್ಳುವುದೇ ಜೀವನ, ಅದನ್ನು ನೀನೇ ಕಂಡುಕೋ ಅಂತ ಹೇಳ್ತಾನೆ.
ನಾವು ಯಾರಿಗಾದರೂ ಸಲಹೆ ನೀಡಿದಾಗ ನೀನು ಇದನ್ನೇ ಮಾಡು ಅಂತ ಹೇಳಬಾರ್ದು. ನಾವೇನೋ ಹೇಳಿದ್ವಿ, ಅದೇನೋ ಸಮಸ್ಯೆ ಆಯ್ತು ಅವರಿಗೆ, ಅವಾಗ ನಮ್ಮ ಮೇಲೆ ಬರ್ತದೆ ಅದು ಸಮಸ್ಯೆ. ಅದು ನಿನಗೆ ಬಿಟ್ಟದಪ್ಪ, ನೀನು ಹೆಂಗೆ ತಿಳಿತದ ಹಂಗೆ ಮಾಡು, ನಿನಗೆ ಯಾವ ರೀತಿ ಅನುಕೂಲ ಆಗತ್ತೋ ಆ ರೀತಿ ನೀನು ಮುಂದುವರಿ ಅಂತಕ್ಕಂಥದ್ದನ್ನು ಅವರಿಗೆ ಬಿಡಬೇಕು. ಅದನ್ನು ಆ ನಿರ್ಧಾರ ತೆಗೆದುಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಅವರಿಗೆ ಬಿಟ್ಟಾಗ, ಅವರ ಒಂದು ವಿವೇಚನೆಯಿಂದ ನಿರ್ಧಾರ ತಗೊಂಡಾಗ ಅವ್ರ ಮುಂದೆ ನಾವು ತಾಡಿರ್ತಕ್ಕಂಥ ನಿರ್ಧಾರ ಸರಿನೋ ತಪ್ಪು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗುತ್ತೆ. ಅದು ಬೇರೆಯವ್ರ ಮೇಲೆ ಅವರು ಹಾಕೋಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ. ಉತ್ತರ ಕಂಡುಕೊಳ್ತಕ್ಕಂಥದ್ದೇ ಜೀವನ. ಈ ಜೀವನ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳೇ ಬರ್ತವೆ. ಪ್ರಶ್ನೆಗಳಿಗೆ ನಾವು ಪ್ರತಿನಿತ್ಯ ಉತ್ತರಗಳನ್ನು ಕಂಡ್ಕೊತ ನಾವು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇತ್ತ ಕಾಂಪಿಲ್ಯಕ್ಕೆ ಬಂದರು ಪಾಂಡವರು. ಕಾಂಪಿಲ್ಯಕ್ಕೆ ಬಂದರು. ಧರ್ಮಶಾಲೆ ಪ್ರವಾಸಿಗರಿಂದ ತುಂಬಿವೆ. ಧರ್ಮಶಾಲೆ ಅಂದರೆ ಲಾಡ್ಜ್ಗಳು. ಆಗೆಲ್ಲ ಧರ್ಮಶಾಲೆ ಅಂತ ಇದ್ರಲ್ಲ, ಈಗ ನಂಗೆ ದುಡ್ಡು ಎನಿಸ್ಕೊಂತಿದ್ದಿಲ್ಲ ಅವಾಗ. ಧರ್ಮಶಾಲೆ ಅಂತಂದರೆ ಅತಿಥಿಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಆಯಾ ಊರಿನರು, ಆಯಾ ರಾಜರು ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಆ ಧರ್ಮಶಾಲೆಗಳೆಲ್ಲ ತುಂಬಿಬಿಟ್ಟವೆ. ಯಾಕಂದರೆ ಆ ದ್ರೌಪದಿಯ ಸ್ವಯಂವರದಲ್ಲಿ ಫುಲ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಬಂದುಬಿಟ್ಟಿದ್ದಾರೆ. ರಾಜರು, ಅವ್ರ ಹಿಂಬಾಲಕರು, ಮಂತ್ರಿಗಳು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ಇವರೆಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ, ಧರ್ಮಶಾಲೆ ಇಲ್ಲ ಇವರಿಗೆ. ಆಮೇಲೆ ಇವರು ಬಡ ಬ್ರಾಹ್ಮಣರ ವೇಷವನ್ನು ಹಾಕ್ಕೊಂಡಿದ್ದಾರೆ. ಆಗ ನೋಡ್ರಿ, ಒಬ್ಬ ಕುಂಬಾರನ ಮನೆ ಹತ್ರ ಬರ್ತಾರೆ ಅವರು ಪಾಂಡವರು. ಕುಂಬಾರನ ಮನೆ ಹತ್ರ ಬಂದಾಗ, ನಾವು ಹಿಂಗೆ ಉಳ್ಕೊಳ್ಬೇಕಾಗಿತ್ತು, ಒಂದು 2-3 ದಿವಸ, ನಿಮ್ಮಲ್ಲಿ ಏನಾದರೂ ಜಾಗ ಸಿಗುತ್ತೇನೋ. ಅವ್ರು ಸುಮ್ಮನೆ ಕೇಳಲ್ಲ, ನಾನು ನಿಮ್ಗೆ ಏನಾದರೂ ಕೆಲಸವನ್ನು ಮಾಡಿಕೊಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಕುಂಬಾರನಿಗೆ ಹೇಳ್ತಾರೆ ಅವರು. ಅದಕ್ಕೆ ಅವರು ಕುಂಬಾರ ಕೇಳ್ತಾನೆ, ನೀವು ಬ್ರಾಹ್ಮಣರೇ ಅಂತ ಕೇಳ್ತಾನೆ. ಯಾಕಂತಂದರೆ ಅವಾಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಅಗ್ರಸ್ಥಾನ. ಬ್ರಾಹ್ಮಣರು ಅಂತಂದರೆ ಅವ್ರಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾಯಿದ್ರು, ಎಲ್ಲಾದರೂ ಉಳ್ಕೊಳಕ್ಕೆ ಅವಕಾಶ ಕೊಡ್ತಾಯಿದ್ರು ಎಲ್ಲರೂ. ಯಾಕಂದರೆ ಆ ಒಂದು ವರ್ಣ ಧರ್ಮಗಳಂತೇನು 4 ಅದಾವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು. ಹಂಗಾಗಿ ನೀವು ಬ್ರಾಹ್ಮಣರೇನು ಅಂತ ಕೇಳ್ತೇನೆ. ಯಾಕಂದರೆ ಇವರು ಬ್ರಾಹ್ಮಣರ ವೇಷದಲ್ಲಿದ್ದಾರೆ ಅಷ್ಟೇ, ಇವರು ಬ್ರಾಹ್ಮಣರಲ್ಲ, ಇವರು ಸಹ ಕ್ಷತ್ರಿಯರು. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ನೋಡ್ರಿ, ನಾವು ವೇಷ ಬ್ರಾಹ್ಮಣರದು ಅಂತ ಹೇಳ್ತಾನೆ. ಯಾಕಂದರೆ ಅವ್ನು ಸುಳ್ಳು ಹೇಳಲ್ಲ, ಧರ್ಮರಾಯ ಸುಳ್ಳು ಹೇಳಲ್ಲ, ನಮ್ಮ ವೇಷ ಬ್ರಾಹ್ಮಣರದು ಅಷ್ಟೇ ಅಂತ ಹೇಳ್ತಾನೆ ಅವರು. ಆದರೆ ಅವನಿಗೆ ಏನು ಅರ್ಥ ಆಯ್ತೇನೋ ಕುಂಬಾರನಿಗೆ, ಇವ್ರಿಗೆ ಉಳ್ಕೊಳಕ್ಕೆ ಅವಕಾಶ ಕೊಡ್ತಾನೆ. ಯಾಕಂದರೆ ಇವ್ರು ಸುಮ್ಮನೆ ಕೇಳಿಲ್ಲ, ನಾವೇನು 5 ಜನ ಇದ್ದೀವಿ, ನೀವೇನು ಕುಂಬಾರಿಕೆ ಮಾಡ್ತೀರಲ್ಲ, ಅದಕ್ಕೆ ಮಣ್ಣು ತಂದು ಕೊಡ್ತಕ್ಕಂಥದ್ದು, ನೀವೇನು ಕೆಲಸ ಹೇಳಿದ್ರು ನಾವು ಮಾಡಿಕೊಡ್ತೀವಿ, ನಮ್ಮಲ್ಲಿ ಶಕ್ತಿ ಇದೆ ರಟ್ಟೆಯಲ್ಲಿ, ನೀವೇನು ಕೆಲಸ ಹೇಳಿದ್ರು ನಾವು ಮಾಡಿಕೊಡ್ತೀವಿ, ನಮಗೆ ಉಳ್ಕೊಳಕ್ಕೆ ಅವಕಾಶ ಕೊಡ್ರಿ ಅಷ್ಟೇ ಕೇಳೋದವರು. ಹಂಗಾಗಿ ಉಳ್ಕೊಳಕ್ಕೆ ಅವಕಾಶ ಆ ಕುಂಬಾರನ ಮನೆಯಲ್ಲಿ ಕೊಡ್ತಾನೆ. ಕುಂಬಾರನ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಆ ಸ್ವಯಂವರದ ವಿಚಾರವನ್ನು ತಿಳಿಸ್ತಾನೆ ಕುಂಬಾರ ಇವರಿಗೆ, ಪಾಂಡವರಿಗೆ. ಯಾಕೆ ನಮ್ಮಲ್ಲೆಲ್ಲ ಧರ್ಮಶಾಲೆ ಫುಲ್ ಆಗಿಬಿಟ್ಟಿದ್ದಾವೆ, ತುಂಬಿಟ್ಟಿದ್ದಾವೆ ಅಂತಂದರೆ, ಈ ರೀತಿ ದ್ರೌಪದಿಯ ಸ್ವಯಂವರ ಇದೆ. ಎಲ್ಲ ಸುಮಾರು 100ಕ್ಕಿಂತ ಮಿಕ್ಕಿನ ರಾಜ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಹಂಗಾಗಿ ಎಲ್ಲ ಧರ್ಮಛತ್ರಗಳು ಎಲ್ಲ ತುಂಬಿಬಿಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಜೊತೆಗೆ ದ್ರೌಪದಿಯ ಬಗ್ಗೆ, ದ್ರೌಪದಿಯ ಸೌಂದರ್ಯದ ಬಗ್ಗೆ, ಆಕೆ ಹೆಂಗೆ ಹುಟ್ಟಿದ್ಲೋ ಎಲ್ಲ ಮಾಹಿತಿಗಳನ್ನು, ವಿಚಾರಗಳನ್ನು ಕುಂಬಾರ ಪಾಂಡವರಿಗೆ ಹೇಳ್ತಾನೆ. ಇವ್ರಿಗೆ ಒಂದು ರೀತಿ ಆಸಕ್ತಿ ಅದು, ಆ ವಿಚಾರಗಳೆಲ್ಲ. ಮಣ್ಣು ತರಲು ಸಹಾಯ ಮಾಡ್ತಾರೆ ಇವರು ಪಾಂಡವರು. ನದಿಯ ದಂಡೆಗೆ ಹೋಗಿ ಆ ಒಂದು ಮಣ್ಣಿನ ಗಡಿಗೆಗಳನ್ನು ಮಾಡೋದಕ್ಕೆ ಏನು ಒಳ್ಳೆಯ ಮಣ್ಣು ಬೇಕಲ್ಲ, ಅಂಥ ಮಣ್ಣನ್ನು ತೆಗೆದುಕೊಂಡು ತರೋದಕ್ಕೆ ಇವರು ಗಾಡಿಗಳಲ್ಲಿ ಹೋಗಿ, ಭೀಮ, ಅರ್ಜುನ ಇವರೆಲ್ಲ ಏನಿರ್ತಾರಲ್ಲ 5 ಜನ, ಇವರು ಗಾಡಿಗಳಲ್ಲಿ ಹೋಗಿ ಮಣ್ಣನ್ನು ತರೋದಕ್ಕೆ ಇವರು ಆ ಕುಂಬಾರನಿಗೆ ಆ ಒಂದು ಸಹಾಯವನ್ನು ಮಾಡ್ತಾರೆ. ಯಾಕಂದರೆ ಆ ಸಮಯದಲ್ಲಿ ಆ ಮಡಿಕೆಗಳು ಹೆಚ್ಚು ಖರ್ಚಾಗ್ತವೆ. ಬೇರೆ ಬೇರೆ ಊರಿನ ಜನ ಬಂದಿರೋದ್ರಿಂದ ಮಡಿಕೆಗಳು ಜಾಸ್ತಿ ಖರ್ಚಾಗ್ತವೆ. ಒಂಥರ ಜಾತ್ರೆಯ ವಾತಾವರಣ. ಹಂಗಾಗಿ ಆ ಒಂದು ಮಡಿಕೆಗಳನ್ನು ಎಷ್ಟು ಬೇಕಾದರೂ ಮಾಡಿರಿ, ನಾವು ಮಣ್ಣನ್ನು ತಂದು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇವರು ಪಾಂಡವರು ಹೇಳ್ತಾರೆ. ಅವನಿಂದ ಇವರಿಗೂ ಸಹಾಯ ಆಗತ್ತೆ, ಇವರಿಂದ ಅವನಿಗೂ ಕುಂಬಾರನಿಗೆ ಸಹ ಸಹಾಯ ಆಗ್ತಕ್ಕಂಥದ್ದು. ಈ ರೀತಿ ನದಿ ದಂಡೆಗೆ ಪಾಂಡವರು ಏನು ಮಾಡ್ತಾರೆ, ಅರ್ಜುನ ಮತ್ತು ಭೀಮ ಒಂದು ಗಾಡಿಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಎತ್ತಿನ ಬಂಡಿ ತೆಗೆದುಕೊಂಡು ಮಣ್ಣನ್ನು ಹಾಕ್ಕೊಂಡು ಹೋಗಿ ಬಂದಿರ್ತಾರೆ. ಅದೇ ಸಮಯದಲ್ಲಿ ಏನಾಗುತ್ತೆ, ಆ ಒಂದು ನದಿ ತೀರದಲ್ಲಿ ಒಂದು ಮಹಾದೇವನ ದೇವಸ್ಥಾನ ಇರ್ತದೆ, ಈಶ್ವರನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ದ್ರೌಪದಿ ಆ ಒಂದು ಈಶ್ವರನ ಸನ್ನಿಧಾನಕ್ಕೆ ಬಂದಿರ್ತಾಳೆ. ರಾಜಭಟರ ಜೊತೆಗೆ ಈಶ್ವರನ ಸನ್ನಿಧಾನಕ್ಕೆ ಬಂದಿರ್ತಾಳೆ. ಇವರು ಸಹ ಮಣ್ಣು ತರಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗಿ ಬರೋ ನಡಿ ಅಂತಂದು ಇವರಿಬ್ಬರು ದೇವಸ್ಥಾನಕ್ಕೆ ಬಂದಾಗ ಆಕಸ್ಮಿಕವಾಗಿ ಅರ್ಜುನನಿಗೆ ಮತ್ತು ದ್ರೌಪದಿಗೂ ಮುಖಾಮುಖಿ ಆಗ್ತದೆ. ಆಕೆಗೆ ದ್ರೌಪದಿಗೆ ಒಂದೊಟ್ಟಿಗೆ ಫ್ಲ್ಯಾಶ್ ಆಗ್ತೈತಿ, ಇವನ್ನೆಲ್ಲೋ ನೋಡಿದ್ದೀನಲ್ಲ. ಯಾಕಂದರೆ ದಿನ ಚಿತ್ರ ಹಿಡ್ಕೊಂಡು ನೋಡ್ತಾ ಇದ್ದಲ್ಲ, ಅವರಪ್ಪ ಹೇಳಿದ ಇವನೇ ಅರ್ಜುನ, ಕೃಷ್ಣ ಹೇಳಿದ್ದ ಅರ್ಜುನ. ಆಕೆಗೆ ಒಂದೊಟ್ಟಿಗೆ ಫ್ಲ್ಯಾಶ್ ಆಯ್ತು, ಏನೋ ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಆಗ ಅರ್ಥ ಆಗಲಿಲ್ಲ. ಆಕೆ ಮನೆಗೆ ಹೋದಾಗ ಆಕೆಗೆ ಅರ್ಥ ಮಾಡ್ಕೊತಾಳೆ, ನಾನು ನೋಡಿದ್ದು ಅರ್ಜುನನನ್ನೇ ಅಂತಕ್ಕಂಥದ್ದನ್ನು. ಯಾವಾಗ ಅರ್ಜುನನನ್ನು ಆಕೆ ಮುಖಾಮುಖಿ ನೋಡಿದ್ಲು, ಅರ್ಜುನನಿಗೆ ಏಕ ಮುಜುಗರ ಆಯಿತು ಅವನಿಗೆ. ಯಾಕಂತಂದರೆ ಅವನಿಗೇನಾಯಿತು, ಅರ್ಜುನನಿಗೆ ಆ ಪರಿಸ್ಥಿತಿಯಲ್ಲಿ ನಾವು ಗುರುತಿಸಬಾರ್ದು, ಇಲ್ಲಿ ನಮ್ಮನ್ನು ಯಾರು ಗುರ್ತಿಡಿಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಕೌರವರಿಂದ ತಪ್ಪಿಸ್ಕೊಂಡು ಬಂದಿದ್ರಲ್ಲ ಅವರು.
ನಾವು ಕೌರವ್ರ ಸವಾಸನೆ ಬೇಡಪ್ಪ, ನಾವಿದ್ರೆ ಮತ್ತೆ ನಮಗೆ ಸಮಸ್ಯೆ ಮಾಡ್ತಾರೆ, ನಮ್ಮ ಜೀವಕ್ಕೆ ಸಮಸ್ಯೆ ಮಾಡ್ತಾರೆ. ಹಂಗಾಗಿ ನಾವು ಗುರುತಿಸ್ಕೋಬಾರ್ದು, ಪಾಂಡವರು ಅಂತಕ್ಕಂಥದ್ದು ನಾವು ಗುರುತಿಸ್ಕೋಬಾರ್ದು ಅವರಿಗೆ ಅಂತಕ್ಕಂಥದ್ದು ಅರ್ಜುನನಿಗೆ ಹಿಂಜರಿಕೆ. ಹಂಗಾಗಿ ಅವನು ದ್ರೌಪದಿಯಿಂದ ಆದಷ್ಟು ಬೇಗ ಅವನು ಹೊರಗಡೆ ಆ ಮುಖವನ್ನು ಕೊಟ್ಟು ಹೊರಗಡೆ ಬಂದುಬಿಡ್ತಾನೆ. ಅವನು ಆಕೆ ಕಾಣಿಸ್ಕೋಬಾರ್ದು ಅಂತಕ್ಕಂಥದ್ದನ್ನ ಹೊರಗಡೆ ಬಂದುಬಿಡ್ತಾನೆ. ಅಲ್ಲಿ ಹೊರಗಡೆ ಬಂದಾಗ ರಾಜಭಟ್ರು ಹೇಳ್ತಾರೆ, ಇಲ್ಲ ಪ್ರಸಾದ ಇದೆ, ಊಟ ಮಾಡಿರಿ. ಈಗ ಈ ದಿವಸ ನಮ್ಮ ರಾಣಿಯವರು ಬಂದಿದ್ದಾರಲ್ಲ ದೇವಸ್ಥಾನಕ್ಕೆ, ಅವರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ, ಹಂಗಾಗಿ ನೀವು ಪ್ರಸಾದ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಇವನಿಗೆ ಪ್ರಸಾದ ಅಂದ ತಕ್ಷಣ ಕಿವಿ ನಿಮಿರು ಬಿಡ್ತತೆ. ಯಾರಿಗೆ? ಭೀಮನಿಗೆ. ಯಾಕಂತಂದ್ರೆ ಅವನಿಗೆ ರುಕೋದರ ಹೊಟ್ಟೆ ಬಾಕ, ಅವನಿಗೆ ರುಚಿ ರುಚಿಯಾದ ಪದಾರ್ಥಗಳು ಸಿಕ್ಕರಂತಂದರೆ ಎಲ್ಲ ಮರೆತು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಅವನು ಪ್ರಸಾದ ಮಾಡ್ಬೇಕಂತಾನೆ ಇವನು ಅರ್ಜುನ ಬೇಡ ಬಾ ಹೋಗೋಣ ಅಂತಾನೆ, ಇಲ್ಲಿರಬಾರ್ದಂತ ಅವನು ಅರ್ಜುನ. ಆದರೆ ಅವ್ನು ಬಿಡೋದಲ್ಲ, ಏನೋ ತಪ್ಸ್ಕೊಂಡು ಅಲ್ಲಿ ಪ್ರಸಾದಕ್ಕೆ ಕುಂತ್ಬಿಡ್ತಾನೆ ಭೀಮ. ಅಲ್ಲಿ ದ್ರೌಪದಿ ಮಹಾದೇವನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾಳೆ ಎಲ್ಲ ಪ್ರೀತಿಯಿಂದ. ವಾಪಸ್ಸು ಮತ್ತೆ ಹೋಗ್ತಾರೆ ಅವರು. ಇವನು ಭೀಮನನ್ನು ಹುಡುಕಿ ಮತ್ತೆ ಬರ್ತಾನೆ ಅರ್ಜುನ. ಇವನು ವಾಪಸ್ ಹೋಗ್ಬಿಟ್ಟಿದ್ದ ನದಿ ತೀರಕ್ಕೆ. ಆದರೆ ಇವನು ಪ್ರಸಾದ ಮಾಡೋಕ್ಕೆ ಕುಂತ್ಬಿಟ್ಟಿದ್ನಲ್ಲ ಭೀಮ, ಅವನನ್ನು ಮತ್ತೆ ಹುಡುಕ್ಕೊಂಡು ವಾಪಸ್ಸು ಬರ್ತಾನೆ. ಬಂದಾಗ ಮತ್ತೆ ಇನ್ನೊಂದು ಸಾರಿ ದ್ರೌಪದಿ ಭೇಟಿಯ ಮುಖಾಮುಖಿ ಆಗ್ತದೆ. ಅವರು ವಾಪಸ್ಸು ಮತ್ತೆ ದ್ರೌಪದಿ ರಾಜ ಒಂದು ಆಸ್ಥಾನಕ್ಕೆ ಹೋಗ್ತಾಳೆ. ಇವರು ಸಹ ಮಣ್ಣಿನ ಗಾಡಿಯಲ್ಲಿ ಮಣ್ಣನ್ನು ಮಡಿಕೆಬೇಕಾಗಿರ್ತಕ್ಕಂಥ ಮಣ್ಣನ್ನು ಹಾಕ್ಕೊಂಡು ವಾಪಸ್ಸು ಬರ್ತಾರೆ. ಕುಂಬಾರನ ಮನೆಗೆ ಬರ್ತಾಯಿದ್ದಾರೆ. ದಾರಿಯಲ್ಲಿ ಬರುವಾಗ ಏನಾಗುತ್ತೆ, ಆಕಸ್ಮಿಕವಾಗಿ ಇವರು ಮಣ್ಣಿನ ತುಂಬಿರ್ತಕ್ಕಂಥ ಗಾಡಿ ಸಿಕ್ಕೊಂಬಿಡ್ತದೆ. ಮಣ್ಣಿನ ದಾರಿ ಇವರ ಒಂದು ಗಾಲಿ ಸಿಕ್ಕೊಂಬಿಡ್ತದೆ. ಅದು ಒಂದು ರಾಜಬೀದಿ, ದೊಡ್ಡ ಬೀದಿ. ಅಲ್ಲೆಲ್ಲ ಬೇರೆ ಬೇರೆ ದೇಶದ ರಾಜರು, ಬೇರೆ ಬೇರೆ ರಾಜ್ಯದ ರಾಜರು ಬರ್ತಾನೆ ಇರ್ತಾರೆ. ಭಾಳ ಏನು ನಾವು ಬ್ಯುಸಿ ಅಂತೀವಲ್ಲ ಅಂಥ ರೋಡ್ ಅದು. ಅಲ್ಲಿ ಸಿಕ್ಕೊಂಬಿಡ್ತದೆ, ಇವರಿಗೆಲ್ಲ ಅಡ್ಡ ಆಗಿಬಿಡ್ತದೆ. ಬೇರೆ ರಾಜರು ಬರ್ತಾ ಇರ್ತಾರಲ್ಲ ಅವರ ಒಂದು ರಥಗಳಿಗೆ ಅಡ್ಡ ಆಗಿಬಿಡ್ತದೆ ಇದು. ಅದೇ ಸಮಯದಲ್ಲಿ ಏನಾಗುತ್ತೆ, ದುರ್ಯೋಧನ ಮತ್ತು ಇವರೇನು ಹಸ್ತಿನಾಪುರದಿಂದ ಇವರು ಹಿಂಬಾಲಕರು ಬಂದಿದ್ರಲ್ಲ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಇವರೆಲ್ಲ ಬೇರೆ ಬೇರೆ ರಥಗಳು, ಒಬ್ಬೊಬ್ಬರಿಗೆ ಒಂದು ರಥಗಳು, ಅದಕ್ಕೆ ಸೈನಿಕ, ಕುದುರೆಗಳು, ಇವ್ರದ್ದೆಲ್ಲ ದಂಡು ಬಂದುಬಿಡ್ತದೆ. ಇವರು ಅಡ್ಡ ಆಗಿಬಿಡೋದು. ಇಲ್ಲಿ ಮಣ್ಣು ತುಂಬ್ಕೊಂಡಿರ್ತಕ್ಕಂಥ ಗಾಡಿ ಸಿಕ್ಕೊಂಬಿಟ್ಟದು ಮಣ್ಣಿನಲ್ಲಿ. ಇವ್ರು ಎಷ್ಟು ಎತ್ತಿದ್ದಾರೆ ಬರ್ತಾಯಿಲ್ಲ, ಅಡ್ಡ ಆಗಿಬಿಡೋದು. ಅವ್ನು ದುರ್ಯೋಧನ ಗದರಿಸ್ತಾನೆ ಇವ್ರನ್ನ, ಏ ಬ್ರಾಹ್ಮಣರೇ ಏನು ಮಾಡ್ತಾಯಿದ್ದೀರಿ ನೀವು, ಅಲ್ಲಿ ತೆಗಿರಿ, ನಮ್ಮನ್ನು ಇಲ್ಲಿ ದಾರಿ ನಿಲ್ಲಿಸ್ತಾಯಿದ್ದೀರಿ ನೀವು ಅಂತಂದು. ಆದರೂ ಇವರು ಎಷ್ಟು ಪ್ರಯತ್ನ ಪಟ್ಟರು ಆ ಒಂದು ಗಾಲಿ ಅಂತಕ್ಕಂಥದ್ದು ಬರ್ತಾಯಿಲ್ಲ. ಅದು ಭಾಳ ಮಣ್ಣು ಏರ್ಕೆ ಬಂದುಬಿಟ್ಟಿದ್ದಾರೆ, ಸಿಕ್ಕೊಂಬಿಟ್ಟದ್ದು ಗೈದ್ರಲ್ಲಿ. ಅವಾಗ ಏನು ಮಾಡ್ತಾನೆ, ಕರ್ಣನು ಸಹ ಹಿಂದೆ ಒಂದು ರಥದಲ್ಲಿ ಬಂದಿರ್ತಾನಲ್ಲ, ಅವನು ಇಳಿತಾನೆ. ಅವನು ಕರ್ಣ ಸಹ ಇಳಿದು ಬಂದು ಇವರಿಬ್ಬರಿಗೂ ಹೆಲ್ಪ್ ಮಾಡ್ತಾನೆ. ಭೀಮ ಮತ್ತು ಅರ್ಜುನ ಏನು ಗಾಲಿಯನ್ನು ಎತ್ತಾ ಇದ್ರಲ್ಲ, ಬಂಡಿಯ ಗಾಲಿಯನ್ನು, ಅವ್ರಿಗೆ ಗೊತ್ತಿಲ್ಲ ಇವನೇ ಭೀಮ ಇವನೇ ಅರ್ಜುನ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಗಡ್ಡ ಬಿಟ್ಕೊಂಡು ಒಂದು ಬ್ರಾಹ್ಮಣರ ವೇಷದಲ್ಲಿದ್ದರಲ್ಲ, ಹಂಗಾಗಿ ನೇರವಾಗಿ ನೋಡಿದಾಗ ಸಹ ಗೊತ್ತಾಗಲಿಲ್ಲ. ಆವಾಗ ಇವನು ಕರ್ಣನು ಸಹ ಅವ್ರಿಗೆ ಸಹಾಯ ಮಾಡ್ತಾನೆ. ಆ ಕರ್ಣನ ಸಹಾಯ ಮಾಡಿದಾಗ ಆ ಒಂದು ಬಂಡಿಯ ಗಾಲಿ ಎದ್ದೇಳ್ತದೆ. ಆ ಬಂಡಿಯ ಗಾಲಿ ಅಂತಕ್ಕಂಥದ್ದು ಎದ್ದೇಳ್ತದೆ ಮೇಲೆ. ಅವಾಗ ಏನು ಮಾಡ್ತಾನೆ, ಇವನು ಹಿಂದೆ ದುರ್ಯೋಧನ ಇರ್ತಾನಲ್ಲ, ಇವರೆಲ್ಲ ರಾಜರು ಹೆಂಗಪ್ಪ ಅಂತಂದರೆ ಹಿಂದೆ ಎಲ್ಲ ನಾಣ್ಯಗಳ ಗಂಟನ್ನು ಇಟ್ಕೊಂಬಂದಿರ್ತಾರೆ ಇಷ್ಟಿಷ್ಟು. ಯಾರಾದ್ರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂಗೆ ಒಯ್ಯೋದು. ಹಂಗೆ ಇವರಿಗೆ ಅರ್ಜುನನಿಗೆ ಭೀಮನಿಗೆ ಹೋಗಿದ್ದು ಬಿಡ್ತಾನೆ ಒಂದು ಗಂಟು, ತಗೊಳ್ರಿ. ಯಾಕಂದ್ರೆ ಇವ್ರು ಬ್ರಾಹ್ಮಣರು, ಬಡ ಬ್ರಾಹ್ಮಣರು ಅಂತ ಅವನಿಗೆ. ಆ ಗಂಟು ಯಾವಾಗ ಹೋಗಿದ್ರೆ ಇವನಿಗೆ ಭೀಮನಿಗೆ ಎಲ್ಲಿತ್ತೇನ ಭರ್ಜರಿ ಸಿಟ್ಟು ಬಂದುಬಿಡ್ತದೆ, ನಖಶಿಖ ಅಂತ ಉರಿದೋಗ್ಬಿಡ್ತಾನೆ ಇವನು. ಆದರೆ ಅವನ್ನ ತಾಳ್ಮೆ ಮಾಡ್ತಾನೆ ಅರ್ಜುನ. ಈಗ ನಾವು ಗುರುತಿಸ್ಕೋಬಾರ್ದು, ಈ ಸಮಯದಲ್ಲಿ ಗುರುತಿಸ್ಕೊಂಡ್ರೆ ಮತ್ತೆ ಸಮಸ್ಯೆ ಆಗ್ತದೆ ನಮಗೆ, ನಾವು ಪಾಂಡವರಂತ ಗುರುತಿಸ್ಕೋಬಾರ್ದು ಅಂತಂದು ಅವ್ನು ಸಮಾಧಾನ ಮಾಡ್ಕೊಂಡು ಆ ಒಂದು ನಾಣ್ಯದ ಗಂಟನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ. ಯಾಕಂದ್ರೆ ಅದನ್ನ ವಾಪಸ್ ಕೊಟ್ಟರಿಗೂ ಸಹ ಅವ್ರಿಗೆ ಅವಮಾನ, ಮತ್ತು ರಾಜರಿಗೆ ಅವಮಾನ, ಅವ್ರು ಸುಮ್ಮನೆ ಬಿಡೋಲ್ಲ. ಹಂಗಾಗಿ ಆ ನಾಣ್ಯದ ಗಂಟನ್ನು ತೆಗೆದುಕೊಂಡು ಅವನು ಸಮಾಧಾನ ಮಾಡಿ ಅವನ್ನ ವಾಪಸ್ ಕರ್ಕೊಂಬರ್ತಾನೆ ಭೀಮನನ್ನು. ಭೀಮನಿಗೆ ಸಮಾಧಾನಿಸಿದ ಅರ್ಜುನ ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ತಾನೆ. ಇತ್ತ ದ್ರೌಪದಿ ಏನು ಮನೆಗೆ ಬರ್ತಾಳಲ್ಲ, ಆ ಅರಮನೆಗೆ ಬಂದಾಗ ಶಿವಮಂದಿರ ಏನು ಮಹಾದೇವನ ಒಂದು ದೇವಸ್ಥಾನಕ್ಕೆ ಹೋಗಿದ್ಲಲ್ಲ, ಅದರ ಅನುಭವವನ್ನು ಶಿಖಂಡನಿಗೆ ಹೇಳ್ತಾಳೆ. ಈ ರೀತಿ ನಾನು ದಿನ ಏನು ಫೋಟೋ ನೋಡ್ತಾ ಇದ್ನಲ್ಲ ಅರ್ಜುನಂದು, ಅದೇ ರೀತಿ ಒಬ್ಬ ವ್ಯಕ್ತಿ ನನಗೆ ಶಿವಮಂದಿರದಲ್ಲಿ ಮಹಾದೇವನ ದೇವಸ್ಥಾನದಲ್ಲಿ ಭೇಟಿಯಾದ, ಅವನ ಮುಖವನ್ನು ನೋಡಿದೆ ನಾನು, ಅವನೇ ಅರ್ಜುನ, ಅದು ಪರ್ಫೆಕ್ಟ್ ಅದು ಅಂತಕ್ಕಂಥದ್ದು ಸತ್ಯವಾಗಿ ಸಹ ಅವನು ಅರ್ಜುನನೇ ಅಂತಕ್ಕಂಥ ವಿಚಾರವನ್ನು ಆ ಒಂದು ಶಿಖಂಡನಿಗೆ ಹೇಳ್ತಾಳೆ. ಒಂದು ಮೂಲೆಯಲ್ಲಿ ಆಕೆಗೆ ಅನುಮಾನ, ಆ ಬ್ರಾಹ್ಮಣ ವೇಷದಲ್ಲಿದ್ದ ಅವನು ಬ್ರಾಹ್ಮಣ, ಅರ್ಜುನ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ, ಹೆಂಗೆ ಅಂತಕ್ಕಂಥದ್ದು ಆಕೆಗೆ ಒಂದು ಮೂಲೆಯಲ್ಲಿ ಅಳಕೈತಿ. ಬ್ರಾಹ್ಮಣನ ವೇಷದಲ್ಲಿ ಇರಬಹುದಲ್ಲವೇ? ದ್ರೌಪದಿ ಕೇಳ್ತಾಳೆ ಶಿಖಂಡನಿಗೆ. ಪಾಂಡವರು ಎಲ್ಲೋ ತಲೆ ಮರೆಸ್ಕೊಂಡು ಅದರ ಅಂತ ಹೇಳಿದ್ರಲ್ಲ ಕೃಷ್ಣ, ಅವರು ಬ್ರಾಹ್ಮಣರ ವೇಷದಲ್ಲಿ ಸಹ ಇರಬಹುದಾ ಅಂತಕ್ಕಂಥ ಪ್ರಶ್ನೆಯನ್ನು ದ್ರೌಪದಿ ತನ್ನ ಅಕ್ಕ ಶ್ರೀಖಂಡನಿಗೆ ಕೇಳ್ತಾಳೆ.
ದುರ್ಯೋಧನನ ಮಾಹಿತಿ ತಿಳಿಸಿದ ಅರ್ಜುನ ಪಾಂಡವರಿಗೆ. ಇವರು ವಾಪಸ್ಸೇನು ಕುಂಬಾರನ ಮನೆಗೆ ಬಂಡಿಯನ್ನು ತೆಗೆದುಕೊಂಡು ಮಣ್ಣನ್ನು ಬಂದರಲ್ಲ, ಅರ್ಜುನ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾನೆ, ಯುಧಿಷ್ಠಿರನಿಗೆ, ನಕುಲ ಸಹದೇವ, ಕುಂತಿ ಇವರಿಗೆಲ್ಲ. ಕುಂತಿ ಬಂದಿದ್ದಿಲ್ಲ, ನಕುಲ ಸಹದೇವ ಅವರಿಗೆಲ್ಲರಿಗೂ ಸಹ ಹೇಳ್ತಾನೆ, ಈ ರೀತಿ ಆಯಿತು, ದಾರಿಯಲ್ಲಿ ನಮ್ಮ ಗಾಡಿ ಸಿಕ್ಕೊಂಬಿಟ್ಟಿತ್ತು, ಕರ್ಣ ಬಂದು ಸಹಾಯ ಮಾಡಿದಾಗ ಗಾಡಿ ಎದ್ದಿತ್ತು, ದುರ್ಯೋಧನ ಈ ರೀತಿ ನಾಣ್ಯದ ಗಂಟನ್ನು ಬಿಸಾಕಿದ್ದು ನಮಗೆ, ಭೀಮ ಅಲ್ಲೇ ಹೋಗಿ ಅವ್ರ ಮೇಲೆ ಏರಿ ಹೋಗ್ಬಿಟ್ಟಿದ್ದ, ನಾನೇ ಸಮಾಧಾನ ಮಾಡಿ ಕರ್ಕೊಂಬಂದೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ಹೇಳ್ತಾನೆ. ಕಾಂಪಿಲ್ಯದಿಂದ ಬೇಗ ಹೊರಡೋಣ ಅಂತ ಹೇಳ್ತಾರೆ ಅವರು. ಕಾಂಪಿಲ್ಯದಿಂದ ನಾವು ಇರಬಾರ್ದು, ಇಲ್ಲಿ ನಾವು ಭಾಳ ದಿವಸ ಇಲ್ಲಿರಬಾರ್ದು, ಇಲ್ಲಿದ್ದಷ್ಟು ನಮಗೆ ಅಪಾಯ, ಅವ್ರಿಗೆ ಕೌರವರಿಗೆ ನಾವು ಕಂಡಷ್ಟು ಸಹ ನಮಗೆ ಅಪಾಯನೇ, ಸುಮ್ಮನೆ ನಮಗೆ ಸಮಸ್ಯೆಯನ್ನು ಮಾಡ್ತಾರೆ, ಹಂಗಾಗಿ ನಾವು ಇರಬಾರ್ದು, ಹೋಗೋಣ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನೋಡಿರಿ, ಇಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ಸ್ವಯಂವರಕ್ಕೆ ವಿಶ್ವದ ಶ್ರೇಷ್ಠ ಧನುರ್ಧಾರಿಯನ್ನು ಗುರಿ ಇಟ್ಕೊಂಡು ಮಾಡಿರ್ತಾರೆ ಅವರು. ಇಲ್ಲಿ ದ್ರುಪದ ಏನು ಮಾಡಿರ್ತಾನೆ, ವಿಶ್ವದ ಶ್ರೇಷ್ಠ ಧನುರ್ಧಾರಿ ನನ್ನ ಮಗಳ ಗಂಡ ಆಗಬೇಕು ಅಂತಹ ಒಂದು ಪರೀಕ್ಷೆಯನ್ನು ಇಟ್ಟಿರ್ತಾನೆ. ಅಂಥವನು ಮಾತ್ರ ಇದನ್ನು ಜಯಿಸೋಕ್ಕೆ ಸಾಧ್ಯ, ಅಂಥ ಒಂದು ಪರೀಕ್ಷೆಯನ್ನು ಮಾತ್ರ ಅವರು ಇಟ್ಟಿರ್ತಾರೆ. ಅದು ದ್ರೌಪದಿಯ ನಿರೀಕ್ಷೆ ಆಗಿರ್ತದೆ. ಯಾಕಂದ್ರೆ ಅರ್ಜುನನೇ ಒಬ್ಬನೇ ಇವನು ಈ ಒಂದು ಸ್ಪರ್ಧೆಗೆ ಸೂಕ್ತ ಅಂತ ಶ್ರೀಕೃಷ್ಣ ಹೇಳಿರ್ತಾನಲ್ಲ, ಹಂಗಾಗಿ ಆ ದ್ರೌಪದಿಯ ನಿರೀಕ್ಷೆ ಸಹ ಅರ್ಜುನನ ಮೇಲೆ ಇರ್ತದೆ. ಆ ಚಿತ್ರ ನೋಡಿದ್ಲಲ್ಲ, ಮಹಾದೇವನ ದೇವಸ್ಥಾನದಲ್ಲಿ ಬಂದು ಕಂಡಿರ್ತಕ್ಕಂಥ ವ್ಯಕ್ತಿ, ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬನೇ, ಅವನೇ ಅರ್ಜುನ ಅಂತಕ್ಕಂಥ ವಿಚಾರವನ್ನು ಹಾಕಿ ಮನದಟ್ಟು ಮಾಡ್ಕೊಳ್ತಾಳೆ ದ್ರೌಪದಿ ಮನೆಯಲ್ಲಿ, ಅರಮನೆಯಲ್ಲಿ. ಅರ್ಜುನನಿಗೆ ಮನಸೋತ ದ್ರೌಪದಿ ಭಾವಚಿತ್ರ ನೋಡ್ತಾ ಅರ್ಜುನನಿಗೆ ಮನಸೋಲ್ತಾಳೆ. ಯಾಕಂದರೆ ಅರ್ಜುನನ ವಿಚಾರವನ್ನು ಶ್ರೀಕೃಷ್ಣ ಅವಳ ತಲೆಯಲ್ಲಿ ತುಂಬಿಟ್ಟಿರ್ತಾನೆ. ಬಹಳ ಅವನು ಶ್ರೇಷ್ಠ ಧನುರ್ಧಾರಿ, ವಿಶ್ವದ ಶ್ರೇಷ್ಠ ಧನುರ್ಧಾರಿ, ಮುಂದೆ ರಾಜನಾಗ್ತಕ್ಕಂಥವನು, ಇಂಥ ಎಲ್ಲ ಒಳ್ಳೆಯ ವಿಚಾರಗಳನ್ನು ಆಕೆಯ ತಲೆಗೆ ಹಾಕಿರ್ತಾನೆ. ಹಂಗಾಗಿ ಆಕೆ ಆ ಒಂದು ಅರ್ಜುನನ ಭಾವಚಿತ್ರವನ್ನು ನೋಡಿ ಸಹ ಆಕೆ ಅವನಿಗೆ ಮನಸೋತಿರ್ತಾಳೆ. ಇತ್ತ ಏನು ಮಾಡಿದರು ಪಾಂಡವರು, ಈ ಕಾಂಪಿಲ್ಯದ ಸಹವಾಸನೇ ಬೇಡ ಅಂತಕ್ಕಂಥದ್ದು ವೇದವ್ಯಾಸರು ಹೇಳಿದಕ್ಕೆ ಕಾಂಪಿಲ್ಯಕ್ಕೆ ಬಂದಿದ್ದರು ಅವರು. ಕಾಂಪಿಲ್ಯ ಬೇಡ ಅಂತಂದು ಅವ್ರು ವಾಪಸ್ ಮತ್ತೆ ನೈಮಿಷಾರಣ್ಯದ ಕಡೆಗೆ ಹೊರಡ್ತಾರೆ. ಅವರು ಬೇಡ, ಊರಿನ ಸಹವಾಸನೇ ಬೇಡ, ಇಲ್ಲಿ ಇದು ನಡೀತದೆ, ಸ್ವಯಂವರ ನಡೀತತೆ, ನಮಗೆ ಯಾಕೆ ಬೇಕು ಅಂತಕ್ಕಂಥ ವಿಚಾರದಿಂದ ಅವರು ವಾಪಸ್ ಮತ್ತೆ ಕಾಡಿನತ್ತ ಹೊರಡ್ತಾರೆ. ಅವರು ಆ ಒಂದು ಕುಂಬಾರನಿಗೆ ಧನ್ಯವಾದವನ್ನು ತಿಳಿಸಿ, ಇಷ್ಟು ದಿವಸ ಇರೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಧನ್ಯವಾದವನ್ನು ತಿಳಿಸಿ ಅವರು ವಾಪಸ್ಸು ಆ ಒಂದು ನೈಮಿಷಾರಣ್ಯದತ್ತ ಹೊರಡ್ತಾರೆ. ನೋಡ್ರಿ, ಇತ್ತ ಆ ಒಂದು ಇದಕ್ಕೆ ಸ್ವಯಂವರಕ್ಕೆ ಯಾರ್ಯಾರು ಬಂದಿದ್ರು ಅಂತಂದಾಗ ವಿದರ್ಭದ ರಾಜ ರುಕ್ಮಿ ಅಂತಕ್ಕಂಥವನು, ಹಿಂದೆ ನಾವು ರುಕ್ಮಿ ನೋಡಿದ್ದೀವಿ ಆ ಒಂದು ಶ್ರೀಕೃಷ್ಣನ ಮದುವೆಯಲ್ಲಿ. ಆ ರುಕ್ಮಿ ವಿದರ್ಭದ ರಾಜ, ಈಗಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ವಿದರ್ಭ. ಅದೇ ರೀತಿ ದುರ್ಯೋಧನ, ಹಸ್ತಿನಾಪುರದ ಯುವರಾಜ ದುರ್ಯೋಧನ, ಕರ್ಣ ಅಂಗದೇಶದ ರಾಜ, ಶಕುನಿ ಗಾಂಧಾರದ ರಾಜ, ದುಶ್ಯಾಸನ ದ್ರುಪದ, ದುಶ್ಯಾಸನ ಇವರೆಲ್ಲ ಹಸ್ತಿನಾಪುರದಲ್ಲ, ಇವರು ರಾಜ್ಕುಮಾರರು, ಇವರೆಲ್ಲರೂ ಸಹ ಜೊತೆಗೆ ಬಂದಿರ್ತಾರೆ. ಇವರೆಲ್ಲ ದ್ರುಪದನ ರಾಜಸಭೆಗೆ ಆಗಮಿಸ್ತಾರೆ. ಎಲ್ಲರೂ ಸಹ ಗೌರವಯುತವಾಗಿ ಅವನು ಸ್ವಾಗತ ಮಾಡಿ ಸ್ವಾಗತ ಮಾಡಿಕೊಳ್ತಾನೆ ಎಲ್ಲರನ್ನು. ಸಿದ್ಧಳಾಗುತ್ತಿರುವ ದ್ರೌಪದಿ, ಸ್ವಯಂವರಕ್ಕೆ ಇನ್ನೇನು ಸಮಯ ಬರ್ತಾ ಇದೆ. ಆ ದ್ರೌಪದಿಯನ್ನು ರೆಡಿ ಮಾಡ್ತಾರೆ. ಈಗ ಹೆಂಗೆ ಮದುವೆಗಳಲ್ಲೆಲ್ಲ ರೆಡಿ ಮಾಡ್ತಾರಲ್ಲ ವಧುವರರನ್ನು, ಹಂಗೆ ಆಕೆಯನ್ನು ಸಹ ಸಿದ್ಧ ಮಾಡ್ತಾ ಇದ್ದಾರೆ. ಸ್ವಯಂವರಕ್ಕೆ ಆಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಏನು ಮಾಡ್ತಾರೆ ನೋಡ್ರಿ, ಕೇಶಬಂಧನ ಕಾರ್ಯಕ್ರಮ. ಇದು ಭಾಳ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು. ನೋಡಿರಿ, ಇತಿಹಾಸದಲ್ಲಿ ಎಂತೆಂಥ ವಿಚಾರಗಳು ಬರ್ತವೆ ಅಂತಕ್ಕಂಥದ್ದಕ್ಕೆ ಇಲ್ಲಿ ಕೇಶಬಂಧನ ಅಂತಂದರೆ, ವಿವಾಹದ ನಂತರ ಸ್ತ್ರೀಯರು ತಮ್ಮ ಕೇಶವನ್ನು ಮುಕ್ತವಾಗಿಡುವಂತಿಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳು ಕೂದಲು ಬಿಟ್ಕೊಳಂಗಿಲ್ಲ, ಜಡೆ ಹಾಕ್ಕೋಬೇಕು. ಈಗೆಲ್ಲ ಸೆಲೆಬ್ರಿಟೀಸ್ ನೋಡ್ತೀವಿ ನಾವು, ಐಫೈ ಫ್ಯಾಮಿಲಿಗಳು ನೋಡ್ತೀವಿ, ಅವ್ರು ಜಡಿನೇ ಹಾಕ್ಕೊಳಲ್ಲ. ಇದು ಒಂದು ನೋಡ್ರಿ, ನಾವು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಒಂದು ನೋಡಿದಾಗ ಸಹ ಇದು ಸರಿ ಅನ್ನಿಸ್ತತೆ. ವಿವಾಹಕ್ಕಿಂತ ಮುಂಚೆ ಬಿಟ್ಕೋಬೋದಂತ ಕೂದಲನ್ನು, ವಿವಾಹ ನಂತರ ಕೂದಲನ್ನು ಬಿಟ್ಕೊಳಂಗಿಲ್ಲ. ಕೂದಲು ಬಿಟ್ಕೊಂಡ್ರೆ ಮುಂದೆ ಅಡುಗೆ ಮಾಡ್ತಾರೆ, ಇನ್ನೂ ಏನೋ ಮನೆ ಕೆಲಸ ಮಾಡ್ತಾರೆ, ಇವಕ್ಕೆಲ್ಲ ಸಮಸ್ಯೆ ಆಗ್ಬೋದು ಅನ್ನೋ ಉದ್ದೇಶ ಇರ್ಬೋದು. ಆಗಲೇ ಒಂದು ಚಿಂತನೆ ಇತ್ತು. ಅದನ್ನು ವಿವಾಹದಲ್ಲಿ ಒಂದು ಕೇಶಬಂಧನ ಅಂತ ಒಂದು ಕಾರ್ಯಕ್ರಮನೇ ಮಾಡ್ತಾರಂತೆ ಅವಾಗ. ಅಂದರೆ ಒಂದು ಬಿಚ್ಚಿರ್ತಕ್ಕಂಥ ಕೂದಲನ್ನು ಜಡೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ. ಅಲ್ಲಿಂದ ಅವ್ರು ಕಂಟಿನ್ಯೂ ಆಗಿ ಅವ್ರು ಜಡೆ ಹಾಕ್ಯಂಡೇ ಇರಬೇಕು ಮುಂದೆ ಪೂರ್ತಿ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಆ ಕೇಶಬಂಧನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ವಿವಾಹದ ಮೊದಲ ಕಾರ್ಯಕ್ರಮ ಅದು ಕೇಶಬಂಧನ ಅಂತಕ್ಕಂಥದ್ದು. ಅಂಥ ಒಂದು ಕಾರ್ಯಕ್ರಮದಿಂದ ದ್ರೌಪದಿಯ ಒಂದು ಸ್ವಯಂವರದ ಒಂದು ಸಿದ್ಧತೆ ಪ್ರಾರಂಭ ಆಗ್ತದೆ. ನೋಡಿರಿ, ಇನ್ನು ಯಾರು ಕೂದಲು ಬಿಟ್ಕೋಬೋದು ಅಂತಂದ್ರೆ ಹೇಳ್ತಾರಲ್ಲಿ, ಗುರುಮಾತೆ ಪತಿ ಸ್ವರ್ಗಸ್ಥರಾದ ನಂತರ, ಗುರುಮಾತೆ
ಒಂದು ಗುರುವಿನ ಹೆಂಡತಿ ಅವರ ಮನೆಯವರು ತೀರ್ಕೊಂಡಾಗ ಅವರು ಕೂದಲನ್ನು ಬಿಟ್ಕೊಳಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಒಂದು ಪುರಾಣಗಳಲ್ಲಿರ್ತಕ್ಕಂಥ ಇದೊಂದು ಮಾಹಿತಿ. ಇತ್ತ ಕಾಡಿನಲ್ಲಿ ಪಾಂಡವರು ಬರ್ತಾ ಇದ್ದಾರೆ. ಹತ್ತಿರ ಗ್ರಾಮಗಳಿಂದ ಭಿಕ್ಷೆ ತರ್ತಾರೆ. ಇವರೆಲ್ಲ 5 ಜನ ಹೋಗಿ ಏನಾದರೂ ಭಿಕ್ಷೆ ಕೊಟ್ಟರೆ ತರ್ತಾರೆ, ಇಲ್ಲ ಕಾಡಿನಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ಆಯ್ಕೊಂಬಂದು ತಿಂದು ಜೀವನವನ್ನು ಕಾಡಿನಲ್ಲೇ ಮಾಡ್ತಾ ಇರ್ತಾರೆ. ಕುಂತಿ ಕಾಡಿನಲ್ಲಿರ್ತಾಳೆ, ಆಕೆ ಎಲ್ಲರ ಹತ್ರ ಬಂದು ಆನಂತರ ಅವರು ಪ್ರತಿದಿನವೂ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಅವರು ಕಾಡಿನ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಹೋಗೋದು, ಸುತ್ತಮುತ್ತ ಇರ್ತಕ್ಕಂಥ ಒಂದು ಮರಗಳಿಂದ ಹಣ್ಣುಗಳನ್ನು ತಂದು ತಿಂತಕ್ಕಂಥದ್ದು, ಈ ರೀತಿ ಅವ್ರ ಜೀವನವನ್ನು ಸನ್ಯಾಸಿಗಳ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಪಾಂಡವರು. ಇತ್ತ ಕಾಪಿಲದಲ್ಲಿ ಸ್ವಯಂವರ ಪ್ರಾರಂಭ ಆಗ್ತತಿ. ದುಷ್ಟದ್ಯುಮ್ನ ಬರ್ತಾನೆ ಫಸ್ಟು. ಯಾಕಂದ್ರೆ ದೃಪದನ ಮಗ ದುಷ್ಟದ್ಯುಮ್ನ, ಆ ದುಷ್ಟದ್ಯುಮ್ನನ ತಂಗಿನೇ ದ್ರೌಪದಿ. ಯಾಕಂದರೆ ದುಷ್ಟದ್ಯುಮ್ನ ಹುಟ್ಟಿದ ನಂತರ ಹುಟ್ಟಿರ್ತಕ್ಕಂಥವಳು ಆಕೆ ಯಜ್ಞದಿಂದ. ಅವಾಗ ಅವನ್ನೆಲ್ಲ ವಿವರವನ್ನು ಹೇಳ್ತಾನೆ. ಬಂದಿರತಕ್ಕಂಥ ರಾಜರೆಲ್ಲ ಕೂತಿರ್ತಾರೆ ಒಂದು ಒಡ್ಡೋಲಗದಲ್ಲಿ ರಾಜನ ದರ್ಬಾರಿನಲ್ಲಿ. ಮಧ್ಯದಲ್ಲಿ ಆ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಯಂತ್ರ ಅವೆಲ್ಲ ಸೆಟ್ ಮಾಡಿರ್ತಾರೆ. ಅವನ್ನೆಲ್ಲ ವಿವರವನ್ನು ಕೊಡ್ತಾನೆ. ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಆದರೂ ಮುಂದೆ ಬರ್ತಾರೆ ಅಂತಕ್ಕಂಥ ಸಾಮರ್ಥ್ಯ ಪರೀಕ್ಷೆ ಹೇಳ್ತಾನೆ. ನೋಡಿರಿ, ಇಲ್ಲಿ ಒಂದು ಯಂತ್ರಧನಸ್ಸು ಅಂತ ಇದೆ. ಮಧ್ಯದಲ್ಲಿ ಒಂದು ನೀರಿನ ಒಂದು ದೊಡ್ಡ ಒಂದು ತೊಟ್ಟಿಯ ಟೈಪ್ ಮಾಡಿರ್ತಾರೆ. ಅದರ ಮಧ್ಯದಲ್ಲಿ ಒಂದು ಕಂಬವನ್ನು, ದೊಡ್ಡದೊಂದು ಕಂಬವನ್ನು ನಿಲ್ಲಿಸಿರ್ತಾರೆ. ಆ ಕಂಬದ ಮೇಲೆ ಒಂದು ತಿರುಗ್ತಕ್ಕಂಥ ಈ ಫ್ಯಾನ್ ಅಂತ ತಿರುಗ್ತಕ್ಕಂಥ ಇದಕ್ಕೊಂದು ಯಾವುದೋ ಮೀನನ್ನು ಕಟ್ಟಿರ್ತಾರೆ. ಆ ಮೀನಿನ ಕಣ್ಣಿಗೆ ಗುರಿ ಇಡಬೇಕು. ಕೆಳಗೆ ನೋಡಿ, ಮೇಲೆಲ್ಲ ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ. ಕೆಲವು ಪುಸ್ತಕಗಳಲ್ಲಿ ಎಣ್ಣೆ ಅಂತ ಇದೆ, ಕೆಲವರಲ್ಲಿ ನೀರು ಅಂತ ಇದೆ. ಎಣ್ಣೆ ಆದರೆ ಇನ್ನೂ ಕಷ್ಟ ಆಗ್ತೈತೆ. ನೀರಿನಲ್ಲಿ ಪ್ರತಿಬಿಂಬ ಕ್ಲಿಯರಾಗಿ ಕಾಣ್ತೈತೆ, ಆದರೆ ಎಣ್ಣೆಯಲ್ಲಿ ಪ್ರತಿಬಿಂಬ ಕಾಣ್ತಕ್ಕಂಥದ್ದು ಭಾಳ ಕಷ್ಟ. ಹಾಗಾಗಿ ಅವನು ದುಷ್ಟದ್ಯುಮ್ನ ಎಲ್ಲ ಈ ರೀತಿ ಹೇಳ್ತಾನೆ. ಈಗೇನು ಮೇಲೆ ತಿರುಗ್ತಾ ಇರ್ತದೆ ಅದು ಫ್ಯಾನ್ ಅಂತಕ್ಕಂಥದ್ದು, ಅದರ ಒಂದು ರೆಕ್ಕೆಗೆ ಆ ಒಂದು ಮೀನನ್ನು ಕಟ್ಟಿರ್ತಾರೆ. ನಿಮ್ಮ ಗುರಿ ಏನಾಗಬೇಕು, ಮೀನಿನ ಕಣ್ಣನ್ನಷ್ಟೇ ಭೇದಿಸ್ಬೇಕು. ಅದು ಎಲ್ಲಿ? ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಿ. ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಮೀನಿನ ಕಣ್ಣನ್ನು ಭೇದಿಸಬೇಕು. ಆಕಾಶದಲ್ಲಿ ತಿರುಗುತ್ತಿರುವ ಮೀನಿನ ಪ್ರತಿಬಿಂಬ ನೀರಿನಲ್ಲಿ ಕೆಳಗೆ ನೋಡಿ ಕಣ್ಣು ಭೇದಿಸಬೇಕು. ಕಣ್ಣಿಗೆ ಮಾತ್ರ ಗುರಿ ಇಡಬೇಕು. ಒಂದೇ ಬಾಣದಲ್ಲಿ ಜಯಶಾಲಿ ಆದವರಿಗೆ ಮಾಲೆ. ಒಂದೇ ಬಾಣ, ಇನ್ನೊಂದು ಸರಿ ಇಲ್ಲ. ಒಂದೇ ಅಟೆಂಪ್ಟ್ನಲ್ಲಿ ಆ ಒಂದು ಗುರಿಯನ್ನು ಮುಟ್ಟಿದವರಿಗೆ ನಮ್ಮ ತಂಗಿ ದ್ರೌಪದಿ ಮಾಲೆಯನ್ನು ಹಾಕ್ತಾಳೆ, ಅವ್ರಿಗೆ ವಿವಾಹವನ್ನು ಮಾಡಿಕೊಡ್ತೀವಿ. ಇದು ನಮ್ಮ ಕಂಡೀಷನ್. ಅವ್ರ ಕಂಡೀಷನ್ ಮಾಡೋಕ್ಕೆ ಅವ್ರು ಸ್ವಾತಂತ್ರ್ಯರು. ದುಷ್ಟದ್ಯುಮ್ನ ಹೇಳ್ತಾನೆ, ಇದು ಈ ರೀತಿ ಇದೆ ಕಂಡೀಷನ್, ಇದು ನಾವು ಪರೀಕ್ಷೆ, ಇದು ಸ್ವಯಂವರಕ್ಕೆ ಇಟ್ಟಿರ್ತಕ್ಕಂಥ ಪರೀಕ್ಷೆ. ನಿಮಗೆ ಯಾರಿಗಾದರೂ ಇದು ಮಾಡ್ತಕ್ಕಂಥ ಧೈರ್ಯ ಇದ್ದರೆ, ನಿಮಗೆ ಶಕ್ತಿ ಸಾಮರ್ಥ್ಯ ಇದ್ದರೆ ಬರಬಹುದು. ಎಲ್ಲರಿಗೂ ಒಂದು ಸವಾಲು. ಅದು ಬಂದು 107 ಜನ ರಾಜರು ಯುವರಾಜರು ಬಂದಿರ್ತಾರೆ. ಅವರಿಗೆಲ್ಲ ಒಂದು ಸವಾಲು, ಯಾರಾದರೂ ಬರ್ಬೋದು. ದುರ್ಯೋಧನ ಎದೆ ದಸಕ್ಕೆ ಅಂದ್ಬಿಡ್ತೈತೆ, ನನ್ನಿಂದ ಆಗೋದು ಅಂತ ದುರ್ಯೋಧನ. ಯಾಕಂದ್ರೆ ಅವನು ಬಿಲ್ಲುವಿದ್ಯೆಯಲ್ಲಿ ನಿಪುಣ ಅಲ್ಲ, ಗದಾ ಯುದ್ಧದಲ್ಲಿ ನಿಪುಣ. ಅವನು ಗದಾ ಯುದ್ಧದಲ್ಲಿ ಅವನು ಸೋಲಿಸ್ತಕ್ಕಂಥವ್ರು ಯಾರೂ ಇಲ್ಲ. ಗದಾ ಯುದ್ಧದಲ್ಲಿ ಅವನು ಸೋಲಿಸ್ತಕ್ಕಂಥವ್ರು ಯಾರಲ್ಲ. ಅವನ ಗುರು ಬಲರಾಮ, ಶ್ರೀಕೃಷ್ಣನ ಸೋದರ. ಅವನಿಗೆ ಒಂದೇಟಿಗೆ ತಂಡು ಹೊಡೆದ್ಬಿಡ್ತಾನೆ, ನನ್ನಿಂದ ಆಗೋದು ಇದು ಅವಮಾನ ಯೋಜನೆ. ಇದು ನಮ್ಮನ್ನು ಅವಮಾನ ಮಾಡೋಕ್ಕೆ ಕರೆಸ್ಯಾರ ಇವರು. ಇಲ್ಲಿ ಇಂಥ ಒಂದು ಪರೀಕ್ಷೆಯನ್ನಿಟ್ಟು ನಮ್ಮನ್ನು ಅವಮಾನ ಮಾಡೋಕ್ಕೆ ಕರೆಸಿದ್ದಾರೆ ಅಂತ ಅವಲೇ ಅಬ್ಜೆಕ್ಷನ್ ಮಾಡ್ತಾನೆ ಅವನು. ಕರ್ಣ ಹೇಳ್ತಾನೆ ನೋಡ್ರಿ, ನಾನು ಜಯಿಸಬಲ್ಲೆ. ಕರ್ಣನಿಗೆ ಅವನು ಬಿಲ್ಲುದ್ದೆ ಪ್ರವೀಣ. ಅವನು ಕೂಡ ಅವನೇನಾದರೂ ಪಾಂಡವರ ಜೊತೆ ಇದ್ದಿದ್ರೆ ಅದರ ಇತಿಹಾಸನೇ ಬೇರೆ ಆಗ್ತಾಯಿತ್ತು. ಅವನು ಅರ್ಜುನಿಗಿಂತ ಶ್ರೇಷ್ಠ ಬಿಲ್ಲುವಿದ್ಯೆಯನ್ನು ಪ್ರವೀಣ ಅವನು ಕರ್ಣ. ನಾನು ಜಯಿಸಬಲ್ಲೆ ಅಂತ ಹೇಳ್ತಾನೆ ಕರ್ಣ. ವಿಜಯದ ಲಾಭ ದುರ್ಯೋಧನನಿಗೆ ಕೊಟ್ಟು ಬಿಡಿ. ಶಕುನಿ ಹೇಳ್ತಾನೆ, ನೀವು ಜಯಿಸ್ರಿ, ಅದ್ರ ಲಾಭ ದುರ್ಯೋಧನನಿಗೆ ಕೊಡ್ರಿ. ನೀವು ಬಾಣ ಹೊಡೀರಿ, ಪಾಂಚಾಲಿನ ದ್ರೌಪದಿನ ದುರ್ಯೋಧನನಿಗೆ ಕೊಡಿಸ್ರಿ. ನೋಡ್ರಿ, ಇವನು ಶಕುನಿ ಇಂಥದ್ರೆ ಭಾಳ ಟೆಕ್ನಿಕ್ ಅವನವು. ನೀನು ಬಾಣ ಹೊಡಿ, ದ್ರೌಪದಿ ಏನು ಬರ್ತಾಳಲ್ಲ, ದ್ರೌಪದಿಯನ್ನು ದುರ್ಯೋಧನನಿಗೆ ಮದುವೆ ಮಾಡಿದ್ರೆ ಆಯಿತು. ಇದು ಧರ್ಮವೇ? ಭಾಳ ಧರ್ಮಿಷ್ಠ ಕರ್ಣ. ಇದು ಧರ್ಮನಾ? ನಾನು ಗೆದ್ದದನ್ನ ಅವನಿಗೆ ಕೊಡ್ಬೇಕಂದ್ರೆ ಧರ್ಮ ಏನು ಅಂತ ಕೇಳ್ತಾನೆ ಅವನು. ಅವನು ಶಕುನಿಯಲ್ಲಿ ಎಲ್ಲದಕ್ಕೂ ಉತ್ತರ ಐತೆ ಅವನಲ್ಲಿ. ಅವನು ಉತ್ತರ ಇಲ್ದಲೇ ಮಾತಾಡಲ್ಲ ಅವನು ಭಾಳ ಚಾಣಕ್ಯ. ಅವನೊಂದು ಉದಾಹರಣೆ ಹೇಳ್ತಾನೆ. ಭೀಷ್ಮನ ಉದಾಹರಣೆ ಇದೆ ನೋಡ್ರಿ. ಹಿಂದೆ ಭೀಷ್ಮನ ನೆನೆಸ್ಕೊಂತಾನೆ ಅವನು. ಭೀಷ್ಮ ಕಾಶಿರಾಜನ ಮಕ್ಕಳ ಒಂದು ಸ್ವಯಂವರಕ್ಕೆ ಹೋಗಿರ್ತಾನೆ. ಭೀಷ್ಮ ತನ್ನ ತಮ್ಮನಿಗೆ ತಂದಿರ್ತಾನೆ, ತನಿಗಲ್ಲ. ಅಂಬಿಕೆ ಅಂಬಾಲಿಕೆ ಅಂತ ಹೇಳಿದ್ನಲ್ಲ, ಇವ್ರು ಮೂವರನ್ನು ಜಯಿಸ್ಕೊಂಬರ್ತಾನೆ. ಜಯಿಸ್ಕೊಂಬಂದು ತನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡೋಕ್ಕೆ ನೋಡ್ತಾನೆ. ಅಂಬೆ ಸಿಡಿದು ಹೇಳ್ತಾಳೆ,
ನೀನು ಗೆದ್ದೀಯ, ನೀನು ಮದುವೆ ಆಗಂತ ಕೇಳ್ತಾಳೆ. ಅವರಿಬ್ಬರಿಗೆ ವಾದ ವಿವಾದ ಕತೆ. ಮುಂದೆ ಯಾಕೆ ಶ್ರೀಕಂಠಿನಿಯಾಗಿ ಬಂದಿದ್ದಾಳೆ ಈಗ. ಆ ಉದಾಹರಣೆ ಕೊಡ್ತಾನೆ ಇವನು ಶಕುನಿ. ಐತಲ್ಲ, ನಿಮ್ಮ ವಂಶದಾಗ ಉದಾಹರಣೆ ಐತಲ್ಲ ಇದು. ಭೀಷ್ಮಾಚಾರ್ಯರು ಕಾಶಿರಾಜನ ಮಕ್ಕಳನ್ನು ಕರ್ಕೊಂಬಂದು ತನ್ನ ತಮ್ಮನಿಗೆ ಮದುವೆ ಮಾಡಿಸಲಿಲ್ಲನ. ವಿಚಿತ್ರ ವೀರ್ಯನಿಗೆ ಇಬ್ಬರನ್ನ ಅಂಬಿಕೆಯನ್ನು ಅಂಬಾಲಿಕೆಯನ್ನು ಮದುವೆ ಮಾಡಿಸಿದ್ರಲ್ಲ. ಹಂಗೆ ನೀನು ಗೆಲ್ಲು ಇವನಿಗೆ ಮದುವೆ ಮಾಡಿಸೋ, ದುರ್ಯೋಧನಿಗೆ ಮದುವೆ ಮಾಡಿಸಂತಾನ. ಅವಾಗ ಧರ್ಮ ಇಲ್ಲನದು. ನಿಮ್ಮ ವಂಶದಲ್ಲೇ ನಡೆದತ್ತಲ್ಲ ಇದು. ಹಸ್ತಿನಾಪುರದಲ್ಲೇ ನಡೆದತ್ತಿದು. ಎಂಥ ಉದಾಹರಣೆಗಳನ್ನು ಕೊಡ್ತಾನೆ ನೋಡ್ರಿ. ಆ ಒಂದು ಕುರುವಂಶದ ಮೂಲ ಪುರುಷ ಶಂತನು ಸತ್ಯವತಿಗೆ ಇಬ್ಬರು ಮಕ್ಕಳು, ಚಿತ್ರಾಂಗದ ವಿಚಿತ್ರ ವೀರ್ಯ. ಚಿತ್ರಾಂಗದ ಅಕಾಲ ಮರಣವಾಗ್ತಾನೆ. ವಿಚಿತ್ರ ವೀರ್ಯನಿಗೆ ಇವರು ಭೀಷ್ಮಾಚಾರ್ಯರು ಅವರಿಬ್ಬರನ್ನ ತಂದು ಮದುವೆ ಮಾಡ್ತಾರೆ. ಅವನು ಸಹ ಮರಣವಂತಾನೆ. ಹಂಗೆ ಇಂಥ ಉದಾಹರಣೆಗಳನ್ನು ಕೊಡ್ತಾನೆ. ಯಾಕಾಗಲ್ಲ? ಹಿಂದೆಲ್ಲ ಉದಾಹರಣೆಗಳಿದಾವಲ್ಲ. ಶಕುನಿ ಹೇಳ್ತಾನೆ. ಆಗ ದುರ್ಯೋಧನಿಗೆ ಭಾಳ ಸಂತೋಷ ಆಗ್ಬಿಡ್ತೈತಿ. ಹೌದಲ್ಲ, ನನಗಾಗಿ ಈ ಕನ್ಯೆಯನ್ನು ಜಯಿಸು ಕರ್ಣನಿಗೆ ಹೇಳ್ತಾನೆ ಅವನು. ಯಾಕಂತಂದರೆ ದುರ್ಯೋಧನ ಹೇಳಿದ ಮತ್ತು ಅವನು ದಾಟಲ್ಲ. ಯಾಕಂದ್ರೆ ಅವನಿಗೆ ಆಶ್ರಯ ಕೊಟ್ಟಿರ್ತಾನೆ. ಕರ್ಣನಿಗೆ ಅವಮಾನ ಆದಾಗ ದುರ್ಯೋಧನ ಆಶ್ರಯ ಕೊಟ್ಟಿರ್ತಾನೆ. ಹಂಗಾಗಿ ಅವನು ಆ ಒಂದು ಮುಲಾಜಿಗೆ ಬಿದ್ದು ಕೊನೆಯವರೆಗೂ ಸಹ ಇತ್ಲ ಧರ್ಮದ ಕಡೆಗೂ ನಡೆಯೋಕ್ಕಾಗಲ್ಲ, ಈ ಕಡೆ ಅಧರ್ಮನೂ ಬಿಡೋಕ್ಕಾಗಲ್ಲ. ಅವನು ಆ ಒಂದು ವಿಲಿ ಒದ್ದಾಡ್ತಾನೆ ಅವನು ಕರ್ಣ. ಅವನ ಮಾನಸಿಕ ಸ್ಥಿತಿ ಐತಲ್ಲ, ಎಷ್ಟು ಗೊಂದಲಕಾರಿ ಸ್ಥಿತಿ ಇರ್ತದೆ ಅಂತಂದರೆ ಕೊನೆಯವರೆಗೂ ಸಹ ಅಷ್ಟೇ ಅವನು ಕರ್ಣ. ಅವನಿಗೆ ಸಮಾಧಾನ ಅನ್ನೋದೇ ಸಿಗಲ್ಲ ಕೊನೆಯವರೆಗೂ ಸಹ. ಅವನು ಧರ್ಮಿಷ್ಠ, ಅಧರ್ಮದ ಪಕ್ಷದಲ್ಲಿದ್ದ. ಅವನು ಅಧರ್ಮ ಮಾಡ್ತಾಯಿದ್ದ. ಆದರೂ ಒಂದೊಂದು ಸರಿ ಧರ್ಮ ಅಂತಕ್ಕಂಥದ್ದು ಅವನು ಎಚ್ಚರಿಸ್ತಾ ಇತ್ತು. ದುರ್ಯೋಧನಿಗೆ ಭಾಳ ಸಂತೋಷ ಆಯಿತು. ಕರ್ಣ ಜಯಿಸ್ತಾನೆ, 100ಕ್ಕೆ 100 ಜಯಿಸ್ತಾನೆ. ದ್ರೌಪದಿ ನನ್ನ ಒಳಾಕಳೆ ಅಂತಕ್ಕಂಥ ದುರ್ಯೋಧನಿಗೆ ಕಾನ್ಫಿಡೆನ್ಸ್. ಸಭೆಗೆ ವಾಸುದೇವ ಕೃಷ್ಣನ ಸ್ವಾಗತ. ಕೃಷ್ಣ ಎಲ್ಲರನ್ನೂ ಸ್ವಾಗತ ಮಾಡ್ತಾನೆ. ಬಂದಿರತಕ್ಕಂಥ ರಾಜರುಗಳನ್ನೆಲ್ಲ ಕೃಷ್ಣ ಸ್ವಾಗತ ಮಾಡ್ತಾನೆ. ಕೃಷ್ಣನೊಂದಿಗೆ ಶತ್ರುತ್ವ ಬೆಳೆಸುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಶಕುನಿ ಹೇಳ್ತಾನೆ ನೋಡ್ರಿ. ಇವನು ಬಹಳ ಜಾಣ ಶಕುನಿ. ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅಂತಕ್ಕಂಥದ್ದು ಇವನಿಗೆ ಗೊತ್ತಿರ್ತತಿ. ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ. ಕೃಷ್ಣನನ್ನು ಎದುರಾಕೊಂಡ್ರೆ ಸಾಧ್ಯನೇ ಇಲ್ಲ. ಕೃಷ್ಣನನ್ನು ಯಾರು ಎದುರಾಕೊಂಡ್ರೂ ಸಹ ಅವನ್ನ ಜಯಿಸೋಕ್ಕಾಗಲ್ಲ. ಅವನ ಹತ್ರ ಚೆನ್ನಾಗೇ ಇರಬೇಕು ಅಂತಕ್ಕಂಥದ್ದನ್ನು ದುರ್ಯೋಧನನಿಗೆ ಶಕುನಿ ಹೇಳ್ತಾನೆ. ಕೃಷ್ಣ ನನಗಿಂತ ಹೆಚ್ಚು ಬುದ್ಧಿವಂತ, ಹೆಚ್ಚು ಕುಟಿಲ ಅಂತ ಹೇಳ್ತಾನೆ. ನಾನೇ ಕುಟಿಲ ಅಂತಲ್ಲ, ನನಗಿಂತ ಹೆಚ್ಚು ಕುಟಿಲ ಅವನು ಕೃಷ್ಣ. ನನಗಿಂತೂ ಸಹ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾನೆ ಇವನು ಶಕುನಿ. ಆದರೆ ಕೃಷ್ಣ ಕುಟಿಲ ಮಾಡಿದ್ದು, ಮೋಸ ಮಾಡಿದ್ದು ಒಳ್ಳೆಯದಕ್ಕಾಗಿ. ಆದರೆ ಇವನು ಶಕುನಿ ಮಾಡಿದ್ದು ಬರೀ ಕೆಟ್ಟದಕ್ಕಾಗಿ ಇವನು ಮಾಡಿದ. ಚಾಣಕ್ಯನ ತಂತ್ರ, ಆ ಒಂದು ಚಾಣಕ್ಯ ಅಂತಕ್ಕಂಥದ್ದು, ಚಾಣಕ್ಯನ ತಂತ್ರ ಅದು ಒಳ್ಳೆಯದಕ್ಕೆ ನಾವು ಉಪಯೋಗಿಸ್ಬೇಕು, ಕೆಟ್ಟದ್ದಕ್ಕಲ್ಲ ಅಂತಕ್ಕಂಥದ್ದು. ಆಗ ಕೃಷ್ಣನೇ ಬಂದು ಶಕುನಿಗೆ ಇವರಿಗೆಲ್ಲ ನಮಸ್ಕಾರ ಮಾಡ್ತಾನೆ ನೋಡ್ರಿ. ಪ್ರಣಾಮಗಳು ಮಾಮಾಶ್ರೀ ಅಂದರೆ ಮಾಮ ಆಗಬೇಕು ಅವನು ಶಕುನಿ ಕೃಷ್ಣನಿಗೆ. ದುರ್ಯೋಧನ, ಕರ್ಣ ಎಲ್ಲರಿಗೂ ಸಹ ಕೃಷ್ಣ ಪ್ರಣಾಮ ಮಾಡ್ತಾನೆ. ಅದೇ ರೀತಿ ಅವರು ಸಹ ಒಂದು ನಮಸ್ಕಾರಗಳನ್ನು ಅವರಿಗೆ ಹೇಳ್ತಾರೆ. ಧರ್ಮದ ಚರ್ಚೆ ಎಲ್ಲರೂ ಮಾಡುತ್ತಾರೆ, ಆದರೆ ಅದರಂತೆ ನಡೆಯುವುದಿಲ್ಲ. ಶ್ರೀಕೃಷ್ಣ ಹೇಳ್ತಾನೆ. ಎಲ್ಲರೂ ಸಹ ಧರ್ಮ ಹಂಗಿರಬೇಕು, ಹಿಂಗೆ ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ಸಹ ನಮಗೆ ಅದೇ ಸಮಸ್ಯೆ ಆಗಿರೋದು. ಎಲ್ಲರೂ ಸಹ ನಾವು ಮಾತಾಡ್ತೀವಿ ಹಂಗಿರ್ಬೇಕು ಹಿಂಗಿರಬೇಕು ಅಂತಕ್ಕಂಥದ್ದು. ಆದರೆ ಯಾರೂ ಸಹ ಅದರ ಒಂದು ಭಾಗವನ್ನು ನಾವು ಪಾಲನೆ ಮಾಡ್ತಾ ಇಲ್ಲ. ಒಂದು ಭಾಗ ಪಾಲನೆ ಮಾಡಿದರೆ ಸಾಕು, ನಮ್ಮ ಜೀವನ ಅಂತಕ್ಕಂಥದ್ದು ಭಾಳ ಸಾರ್ಥಕವಾಗಿ ಆಗ್ತದೆ. ಇತ್ತ ಯಜ್ಞಸೇನಿಯ ಆಗಮನ. ಯಜ್ಞಸೇನೆ ಅಂತಂದರೆ ಇಲ್ಲಿ ದ್ರೌಪದಿ, ಯಜ್ಞದಿಂದ ಹುಟ್ಟಿರ್ತಕ್ಕಂಥವಳು ಯಜ್ಞಸೇನಿ. ಪಾಂಚಾಲ ರಾಜ್ಯದ ರಾಣಿ ಪಾಂಚಾಲಿ, ದ್ರೌಪದಿ, ದೃಪದನ ಮಗಳು ದ್ರೌಪದಿ ಆ ಒಂದು ಸ್ವಯಂವರ ಮಂಟಪಕ್ಕೆ ಬರ್ತಾ ಇದ್ದಾಳೆ. ಇಂತಹ ಸುಂದರಿ ನಮ್ಮ ರಾಣಿಯಾಗಬೇಕು ದುರ್ಯೋಧನ. ಆಕೆ ನೋಡಿದ ತಕ್ಷಣ ಇವನಿಗೆ ಅಷ್ಟು ಇದಾಗ್ಬಿಡ್ತದೆ, ಆಸೆ ಆಗಿಬಿಡ್ತದೆ, ಮಹತ್ವಾಕಾಂಕ್ಷೆ ಇವನಿಗೆ. ಇಂತಹ ಸುಂದರಿ ನಮ್ಮ ರಾಣಿಯಾಗಬೇಕು. ನೋಡಿರಿ, ತಕ್ಷಣ ಕರ್ಣ ಆಕ್ಷೇಪ ಮಾಡ್ತಾನೆ. ಪರಸ್ತ್ರೀ ಸೌಂದರ್ಯವನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳ್ತಾನೆ ಅವನು ಕರ್ಣ. ನೋಡ್ರಿ, ಅವನು ಭಾಳ ಧರ್ಮಿಷ್ಠ ಅಂತ ಹೇಳಿದ್ವಲ್ಲ. ಪರಸ್ತ್ರೀಯನ್ನು ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾನೆ ಅವನು. ನಿನ್ನ ರಾಣಿ ಆಗಿಲ್ಲಿನ ಹಾಕಿ, ನಿನ್ನ ರಾಣಿ ಆದಾಗ ಮಾತಾಡು, ಆ ಪ್ರಶ್ನೆ ಬೇರೆ. ಆದರೆ ಪರಸ್ತ್ರೀಯನ್ನು ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾನೆ ಅವನು. ಪ್ರತಿಯೊಂದರಲ್ಲಿ ಧರ್ಮಿಷ್ಠ ಅವನು. ಅವನ ತಲೆಯಲ್ಲೆಲ್ಲ ಧರ್ಮನೇ ತುಂಬಿಕೊಂಡಿರ್ತದೆ ಕರ್ಣನಲ್ಲಿ. ಭಾಳ ಉದಾತ್ತವಾಗಿರ್ತಕ್ಕಂಥ ಮನಸ್ಸು ಸಹ ಇರ್ತದೆ. ಆದರೆ ಪರಿಸ್ಥಿತಿಗಳು ಅವನ್ನ ಆ ರೀತಿ ತೆಗೆದುಕೊಂಡು ಹೋಗ್ತವೆ ಕರ್ಣನನ್ನು. ದ್ರೌಪದಿ ಕೃಷ್ಣ ಮಾತಾಡ್ತಾ ಇರ್ತಾರೆ. ಅರ್ಜುನ ಬರುವರೆ ಅಂತ ಕೇಳ್ತಾಳೆ ದ್ರೌಪದಿ. ಅರ್ಜುನ ಬರ್ತಾರ ಇದಕ್ಕೆ, ಅವ್ರಿಗೆ ಗೊತ್ತಾಗಿದೆಯಾ ಈ ಸ್ವಯಂವರದ ಮಾಹಿತಿ ಅಂತಕ್ಕಂಥದ್ದನ್ನು ದ್ರೌಪದಿ ಕೇಳ್ತಾಳೆ.
ಆಕೆಗೆ ಇರ್ತಕ್ಕಂಥದ್ದು ಅರ್ಜುನನ ಮೇಲೆ ಅಷ್ಟೇ ಮನಸ್ಸು ಆಕೆಗೆ. ನೋಡ್ರಿ ಶ್ರೀಕೃಷ್ಣ ಹೇಳ್ತಾನೆ, ತ್ರಿಗರ್ತದ ರಾಜ ಸುಶರ್ಮ, ಸಿಂಹಳದ ರಾಜ ಚಂದ್ರಸೇನ, ಶಿಬಿ ಚಕ್ರವರ್ತಿ, ಅರ್ಜುನ, ಈ 4ರಿಗೆ ಮಾತ್ರ ಈ ಒಂದು ಸ್ವಯಂವರದ ಒಂದು ಪರೀಕ್ಷೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ದ್ರುಪದ ಹೇಳ್ತಾನೆ. ಅದಕ್ಕೆ ಯಾರು ಕೃಷ್ಣ ಸೇರಿಸ್ತಾನೆ, ಕರ್ಣನಿಗೂ ಸಹ ಕರ್ಣನೂ ಜಯಿಸ್ತಾನೆ ಅಂತ ಹೇಳ್ತಾನೆ ಕೃಷ್ಣ. ಈ 5 ಜನಕ್ಕೆ ಮಾತ್ರ, ತ್ರಿಗರ್ತದ ರಾಜ ಸುಶರ್ಮ, ಸಿಂಹಳದ ಚಂದ್ರಸೇನ, ಶಿಬಿ ಚಕ್ರವರ್ತಿ, ಅರ್ಜುನ ಮತ್ತು ಕರ್ಣ, ಈ 5 ಜನಕ್ಕೆ ಮಾತ್ರ ಇಲ್ಲಿ ಇರ್ತಕ್ಕಂಥ ಈ ಒಂದು ಪರೀಕ್ಷೆಯನ್ನು ಜಯಿಸೋದಕ್ಕೆ ಸಾಧ್ಯ ಇದೆ. ಬಟ್ ಇವ್ರು 3 ಬಂದಿಲ್ಲ, ಸುಶರ್ಮ ಬಂದಿಲ್ಲ, ಚಂದ್ರಸೇನ ಬಂದಿಲ್ಲ, ಶಿಬಿ ಬಂದಿಲ್ಲ. ಇಲ್ಲಿ ಬಂದಿರತಕ್ಕಂಥವ್ರು ಕರ್ಣ ಒಬ್ಬನಿದ್ದಾನೆ, ಅರ್ಜುನ ಬಂದಾನೆ ಇಲ್ಲಿ ಗೊತ್ತಿಲ್ಲಿನ ಅಂತ ಹೇಳ್ತಾನೆ ಅವನು ಕೃಷ್ಣ. ಅವಾಗ ದ್ರೌಪದಿ ಗೊಂದಲ ಆಕತ್. ಮತ್ತೆ ಅಕಸ್ಮಾತ್ ಕರ್ಣ ಜಯಿಸಿಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಸೂಕ್ಷ್ಮವಾಗಿ ಉತ್ತರವನ್ನು ಶ್ರೀಕೃಷ್ಣ ಹೇಳ್ತಾನೆ. ದ್ರೌಪದಿ ನಿರಾಕರಿಸಬಹುದು ಕರ್ಣನನ್ನು, ನೀನು ನಿರಾಕರಣೆ ಮಾಡ್ಬೋದು, ಯಾವುದೋ ಒಂದು ಕಾರಣ ಇಟ್ಕೊಂಡು ನಿರಾಕರಣೆ ಮಾಡ್ಬೋದು. ಫಸ್ಟಿಗೆ ಪ್ರಾರಂಭದಲ್ಲೇ ಮಾಡ್ಬೋದು ನಿರಾಕರಣೆ ಅಂತಕ್ಕಂಥದ್ದನ್ನು ಕೃಷ್ಣ ಸೂಚ್ಯವಾಗಿ ಹೇಳ್ತಾನೆ. ದುರ್ಯೋಧನನ ಆಗಮನ, ದುರ್ಯೋಧನ ಬರ್ತಾನೆ, ಅವನು ವೇದಿಕೆಗೆ ಬಂದು ಹೇಳ್ತಾನೆ, ನನ್ನ ಪರವಾಗಿ ಕರ್ಣ ಈ ಒಂದು ಮತ್ಸ್ಯಯಂತ್ರವನ್ನು ಭೇದಿಸ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾಕಂದರೆ ಮೊದಲನೇ ಉದಾಹರಣೆಗಳಿದ್ವಲ್ಲ, ಆ ಪ್ರಕಾರ ನನ್ನ ಪರವಾಗಿ ಕರ್ಣ ಈ ಮತ್ಸ್ಯಯಂತ್ರವನ್ನು ಭೇದಿಸೋದಕ್ಕೆ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ದುರ್ಯೋಧನ ಹೇಳ್ತಾನೆ. ದುಷ್ಟದುಮ್ನಿಂದ ಆಕ್ಷೇಪ, ಹಿಂದಲೇ ಅವನು ದುಷ್ಟದುಮ್ನ ದ್ರುಪದನ ಮಗ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ಬರಲ್ಲಂಗೆ, ಯಾರು ಇಲ್ಲಿ ಪರೀಕ್ಷೆ ಮಾಡ್ತಾರೋ, ಯಾರು ಗೆಲ್ಲಬೇಕಂತ ಬರ್ತಾರೋ ಅವ್ರಿಗೆ ಮಾತ್ರ ನಾವು ಇದನ್ನು ಪರೀಕ್ಷೆ ಇಟ್ಟಿದ್ದೀವಿ, ಒಬ್ಬರ ಬದಲು ಇನ್ನೊಬ್ಬರಿಗೆ ಬರಲ್ಲ, ಈ ರೀತಿ ಮಾಡಲ್ಲ, ಇದು ನಮ್ಮ ಇದರಲ್ಲಿಲ್ಲ ಅಂತಕ್ಕಂಥದ್ದನ್ನು ದುಷ್ಟದುಮ್ನ ಆಕ್ಷೇಪ ವ್ಯಕ್ತಪಡಿಸ್ತಾನೆ. ಈ ರೀತಿ ನಿಮಗೆ ಅನುಮತಿ ನೀಡಲಾಗದು, ಈ ರೀತಿ ನಿಮಗೆ ಅನುಮತಿ ನೀಡೋಕ್ಕೆ ಬರಲ್ಲ, ನಮ್ಮದು ಈ ರೀತಿ ನಮ್ಮ ಆ ಒಂದು ಪರೀಕ್ಷೆಯ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅವರೇ ಸ್ವತಃ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕು, ಪ್ರದರ್ಶಿಸಬೇಕು. ದ್ರೌಪದಿ ಯಾರು ಬೇಕಂತೀರೋ ಅವರೇ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ಬೇರೆಯವ್ರು ಪಾಸ್ ಮಾಡಿದರೆ ಬರಲ್ಲ ಅಂತಕ್ಕಂಥದ್ದನ್ನು ದುಷ್ಟದುಮ್ನ ಕ್ಲಿಯರಾಗಿ ಹೇಳ್ತಾನೆ. ಕರ್ಣನ ತಕರಾರು, ಅದಕ್ಕೆ ಕರ್ಣ ಅಬ್ಜೆಕ್ಷನ್ ಮಾಡ್ತಾನೆ. ಹೌದು, ನೀವು ಶ್ರೇಷ್ಠ ಧನುರ್ಧಾರಿಗೆ ಮಾತ್ರ ಈ ಪರೀಕ್ಷೆ ಇಟ್ಟಿದ್ದೀರಿ, ಆದರೆ ದುರ್ಯೋಧನ ಶ್ರೇಷ್ಠ ಗದಾಯುದ್ಧಧಾರಿ, ಅವನು ಗದಾಯುದ್ಧದಲ್ಲಿ ವಿಶ್ವದಲ್ಲೇ ಅವನು ಸೋಲಿಸ್ತಕ್ಕಂಥವ್ರು ಯಾರಿಲ್ಲ. ನೀವು ಗದಾಯುದ್ಧ ಇಡ್ರಿ, ಅವನು ಪಾಸ್ ಆಗ್ತಾನೆ. ನೀವು ಇದನ್ನೇ ಯಾಕೆ ಇಟ್ಟಿದ್ದೀರಿ? ಬಿಲ್ಲು ಹೊಡೆದೇ ಯಾಕೆ ಇಟ್ಟಿದ್ದೀರಿ? ದುರ್ಯೋಧನ ಗದಾಯುದ್ಧದಲ್ಲಿ ನಿಪುಣ ಅದಾನೆ, ಅದನ್ನು ಕೊಡ್ರಿ, ಅವನು ಮಾಡ್ತಾನೆ ಅಂತ ಕರ್ಣ ತಕರಾರು ಮಾಡ್ತಾನೆ. ಅವನು ಕರ್ಣಲ್ಲಿ ಆಗ ದುಷ್ಟದುಮ್ನ ಹೇಳ್ತಾನೆ, ಇಲ್ಲ, ನಮ್ಮ ತಂಗಿಯನ್ನು ಮದುವೆ ಆಗ್ತಕ್ಕಂಥವರು ವಿಶ್ವದ ಶ್ರೇಷ್ಠ ಧನುರ್ಧಾರಿಯಾಗಿರಬೇಕು, ಅದಕ್ಕಾಗಿಲೇ ನಾವು ಈ ಪರೀಕ್ಷೆ ಇಟ್ಟಿದ್ದೀವಿ, ನಮಗೆ ಗದಾಯುದ್ಧ ಮಾಡಬೇಕಾಗಿಲ್ಲ, ಶ್ರೇಷ್ಠ ಧನುರ್ಧಾರಿ ಬೇಕಂತಂದೇ ಈ ಪರೀಕ್ಷೆ ಇಟ್ಟಿದ್ದೀವಿ ನಾವು ಅಂತ ಹೇಳ್ತಾನೆ ಅವನು. ದ್ರುಪದನ ನಿರಾಕರಣೆ, ಈ ರೀತಿ ನೀವು ಪ್ರಶ್ನೆ ಕೇಳೋಂಗಿಲ್ಲ, ನಾವು ಯಾವ ಪರೀಕ್ಷೆ ಮಾಡಬೇಕಂತಕ್ಕಂಥದ್ದು ಅದು ನಮ್ಮ ಹಕ್ಕು, ನಮ್ಮ ಒಂದು ತಿಳುವಳಿಕೆ, ನಮಗೆ ಏನು ಬೇಕೋ ಆ ಪರೀಕ್ಷೆಯನ್ನು ಇಡ್ತೀವಿ ನಾವು, ನೀವು ಹೇಳಿದಂಗೆ ಕೇಳಲ್ಲ ನಾವು ಅಂತಕ್ಕಂಥದ್ದನ್ನು ದ್ರುಪದ ಹೇಳ್ತಾನೆ. ದುರ್ಯೋಧನನ ಆಕ್ರೋಶ, ಅವನಿಗೆ ಭಾಳ ಸಿಟ್ಟು ಬಂದ್ಬಿಡ್ತೈತಿ. ಇದು ಪರಂಪರೆಯ ಹೆಸರಿನಲ್ಲಿ ಮಾಡುವ ಅವಮಾನ, ನೀವೆಲ್ಲ ನಮ್ಮನ್ನು ಕರೆಸಿ ಅವಮಾನ ಮಾಡ್ತಾಯಿದ್ದೀರಾ, ಹಂಗಂದ್ರೆ ಈಗ 107 ಜನ ಬಂದಾರಲ್ಲಿ ಯಾರು ಪಾಸಾಗಲ್ಲ ಇದ್ರಾಗೆ ಅಂತ ಹೇಳ್ತಾನೆ ಅವನು ದುರ್ಯೋಧನ. ನೀವು ಇಟ್ಟಿರ್ತಕ್ಕಂಥ ಪರೀಕ್ಷೆ 107 ಜನ ಯಾರು ಪಾಸಾಗಲ್ಲ ಅಂಥ ಪರೀಕ್ಷೆನ ಇಟ್ಟಿದ್ದೀರಿ ನೀವು. ಪುತ್ರಿಯ ಭವಿಷ್ಯ ರೂಪಿಸುವುದು ತಂದೆಯ ಜವಾಬ್ದಾರಿ. ನೋಡ್ರಿ, ಕೃಷ್ಣ ಹೇಳ್ತಾನೆ, ಪುತ್ರಿಯ ಭವಿಷ್ಯ ರೂಪಿಸುವುದು ತಂದೆಯ ಜವಾಬ್ದಾರಿ. ಇಲ್ಲಿ ದ್ರುಪದನ ಮಗಳು ದ್ರೌಪದಿಯ ಭವಿಷ್ಯ ರೂಪಿಸ್ತಕ್ಕಂಥದ್ದು ದ್ರುಪದನ ಜವಾಬ್ದಾರಿ. ಆತ ಪರೀಕ್ಷೆ ಏನು ಇಡಬೇಕಂತ ಆತ ನಿರ್ಧಾರ ಮಾಡೋಕೆ ನೀವಲ್ಲ. ನಿಮಗೆ ಬೇಕು, ನೀವು ಪರೀಕ್ಷೆ ಆದರೆ ಬರೀರಿ, ಇಲ್ಲ ಆದರೆ ಮಾಡಿರಿ, ಇಲ್ಲಾಂದರೆ ಹೋಗ್ರಿ ನೀವು. ಸ್ವಯಂವರದ ಪರಾಜಯ ಅವಮಾನ ಎಂದು ತಿಳಿಯುವುದು ನಿಷಿದ್ಧ. ಸ್ವಯಂವರದಲ್ಲಿ ಅನೇಕ ಜನ ಪಾಲ್ಗೊಳ್ತಾರೆ, ಎಲ್ಲರಿಗೂ ಆಗಲ್ಲಲ್ಲ, ಯಾರೋ ಒಬ್ಬರು ಪಾಸ್ ಆಗ್ತಾರೆ. ಹಾಗಾಗಿ ಇದರಲ್ಲಿ ಪರಾಜಯ ಅಂತಕ್ಕಂಥದ್ದನ್ನು ಯಾರು ನೀವು ಅಂದ್ಕೋಬೇಡ್ರಿ. ಸ್ವಯಂವರದಲ್ಲಿ ಪರಾಜಯ ಅಂತಕ್ಕಂಥದ್ದು ನಿಷಿದ್ಧ. ಭಾಗವಹಿಸಬೇಕು, ಅದರಲ್ಲಿ ಯಾರು ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡ್ತಾರೋ, ಅದರಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರಿಗೆ ಆ ಒಂದು ಹೆಣ್ಣು ಸಿಗ್ತಾರೆ. ಹಾಗಾಗಿ ನೀವು ಇದನ್ನು ಅವಮಾನ ಅಂತ ಯಾರೂ ಭಾವನೆ ಮಾಡಬಾರ್ದು. ಸ್ವಯಂವರದಲ್ಲಿ ಆ ಒಂದು ನಮಗೆ ಆಗಲಿಲ್ಲ ಅಂತಕ್ಕಂಥ ಒಂದು ಅವಮಾನ ಯಾರೂ ಮಾಡ್ಕೋಬೇಡ್ರಿ ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ.
ಆಮೇಲೆ ಅದು ಅವ್ರು ಏನು ಪರೀಕ್ಷೆ ಮಾಡ್ಬೇಕಂತಂದು ಅವ್ರಿಗೆ ಬಿಟ್ಟದ್ದು ಅದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಿಮ್ಮ ಶಕ್ತಿ ನಿದರ್ಶನ ಅನ್ಯ ವ್ಯಕ್ತಿಗೆ ಕೊಡಲಾಗುವುದಿಲ್ಲ. ಈಗ ಕೃಷ್ಣ ಶಕ್ತಿ ಪ್ರದರ್ಶನ ಮಾಡಿದ್ದನ್ನು ದುರ್ಯೋಧನನಿಗೆ ಅದರ ಲಾಭ ಕೊಡೋಕ್ಕೆ ಬರಲ್ಲ. ದುರ್ಯೋಧನಿಗೆ ಬೇಕಂದ್ರೆ ಅವನೇ ಒಂದು ಪರೀಕ್ಷೆಯನ್ನು ಮಾಡಬೇಕು, ಪ್ರದರ್ಶನ ಮಾಡಬೇಕು. ಕರ್ಣ ಪರೀಕ್ಷೆಯಲ್ಲಿ ಪಾಸಾಗಿ ಅದರ ಫಲವನ್ನು ದುರ್ಯೋಧನನಿಗೆ ಕೊಡೋಕ್ಕೆ ಬರೋದಿಲ್ಲ. ಆ ರೀತಿ ನಾವು ಮಾಡಿಲ್ಲ ಈ ಸ್ವಯಂವರವನ್ನು ಅಂತಂದು ಕ್ಲಿಯರಾಗಿ ಕೃಷ್ಣ ಅವರಿಗೆಲ್ಲ ತಿಳಿ ಹೇಳ್ತಾನೆ. ಆದರೆ ಅವ್ರಿಗೆ ಸಿಟ್ಟು ಕಡಿಮೆ ಆಗಲಿಲ್ಲ. ಕೊನೆಗೆ ಏನು ಹೇಳ್ತಾನೆ ದುರ್ಯೋಧನ, ನೋಡ್ರಿ, ಏನಾದರೂ ಆಗಲಿ ಒಟ್ಟಾಗಲಿ, ಕೊನೆಗೆ ಏನು ಹೇಳ್ತಾನೆ, ಕರ್ಣನ ಪತ್ನಿ ಆಗಲಿ ಅಂತ ಹೇಳ್ತಾನೆ ಅವನು. ಆಯಿತು, ಕರ್ಣ ಪಾಸಾದರೆ ನನಗೆ ಬೇಡ ಅಂತ ಹೇಳಿದ್ರಲ್ಲ, ಆಯಿತು ಕರ್ಣನಿಗೆ ಬಿಡ್ರಿ ಪರೀಕ್ಷೆ, ಅವನ ಪತ್ನಿಯೇ ಆಗಲಿ ದ್ರೌಪದಿ. ಒಟ್ಟು ಹೆಂಗಾರ ಮಾಡಿ ದ್ರೌಪದಿಯನ್ನು ಸ್ವಯಂವರದ ಪಡಿಬೇಕು ಹಸ್ತಿನಾಪುರಕ್ಕೆ ಅಂತ ಅವರು. ಕರ್ಣನ ಪತ್ನಿ ಆಗಲಿ. ಕರ್ಣನ ರಂಗಪ್ರವೇಶ, ಅವನು ಬಂದು ಇನ್ನೇನು ಬಿಲ್ ತಗೋಬೇಕು, ಬಿಲ್ ಎತ್ಕೋಬೇಕು. ಬಿಲ್ ಎತ್ತಾನೆ. ದ್ರೌಪದಿ ಹೇಳ್ತಾಳೆ ನಿಲ್ಲು. ದ್ರೌಪದಿ ಹೇಳ್ತಾಳೆ ಅದಕ್ಕಿಂತ ಮುಂಚೆ ನಿಲ್ಲು, ಸೂತಪುತ್ರನನ್ನು ನಾನು ವಿವಾಹವಾಗುವುದಿಲ್ಲ, ನಾನು ಸೂತಪುತ್ರನನ್ನು ವಿವಾಹ ಆಗಲ್ಲ ಅಂತ ಹೇಳ್ತಾಳೆ ಆಕೆ. ಸೂತಪುತ್ರನನ್ನು ನಾನು ವಿವಾಹ ಆಗಲ್ಲ. ಅಲ್ಲಿಗೆ ಇಡೀ ರಾಜ್ಯಸಭೆ ಅಂತಕ್ಕಂಥದ್ದು ತಂಡು ಹೊಡೆದು ಬಿಡ್ತೈತಿ. ಯಾಕಂದರೆ ಕರ್ಣ ಸಾಮರ್ಥ್ಯ ಇತ್ತು ಅವನಿಗೆ, ಆದರೆ ಆ ಪರೀಕ್ಷೆಗೆ ಬಿಡಲಿಲ್ಲ ಅವ್ರಿಗೆ, ಅಲ್ಲಿ ಸ್ಟಾಪ್ ಮಾಡಿಬಿಟ್ರು ಆ ಒಂದು ಕೃಷ್ಣನ ಒಂದು ಆದೇಶದ ಪ್ರಕಾರ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಭಾಳ ಆಗಿರ್ತಕ್ಕಂಥ ವಿಚಾರಗಳು, ಇನ್ನೂ ಹೊಸ ವಿಚಾರಗಳು, ನಮಗೆ ಗೊತ್ತಿಲ್ಲತಕ್ಕಂಥ ಅನೇಕ ವಿಚಾರಗಳು ಈ ಒಂದು ಧಾರಾವಾಹಿಯಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಭಾಳ ಒಳ್ಳೆಯ ವಿಚಾರಗಳಿದ್ದಾವೆ. ಅಂಥ ವಿಚಾರಗಳನ್ನು ಇನ್ನೂ ಮುಂದೆ ನೋಡ್ಕೊಳ್ತಾ ಹೋಗೋಣ. ಅದರ ಮೂಲಕ ನಿಮ್ಮ ಜೀವನವನ್ನು ಎಲ್ಲರೂ ಸಹ ಇನ್ನೂ ಉತ್ತಮ ಮಟ್ಟದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ TSF ಲಾಡ್ಜ್ನವರಿಗೂ, ಸಾವಧಾನವಾಗಿ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಶರಣಾರ್ಥಿಯನ್ನು ಸಲ್ಲಿಸಿ ಈ ದಿನದ ಒಂದು ಸಂಚಿಕೆಗೆ ಇಲ್ಲಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬು ಹೃದಯ ನಮಸ್ಕಾರಗಳು.